ನನಗೆ ಯಾವ ಹೆದರಿಕೆಯೂ ಇಲ್ಲ, ಏಕೆಂದರೆ ನನಗೆ ಅನ್ಯವಾಗಿ ಇನ್ನೊಂದು ವಸ್ತು ಇಲ್ಲ. ಸಚ್ಚಿದಾನಂದ ಸ್ವರೂಪಕ್ಕೆ ಅನ್ಯವಾಗಿ ಯಾವುದೂ ಇಲ್ಲ ಅಂದ ಮೇಲೆ ನನಗೆ ಯಾವ ಹೆದರಿಕೆಯೂ ಇಲ್ಲ. ಅಜ್ಞಾನದಿಂದ ನಿನಗೆ ಭೇದ ಕಲ್ಪನಾ ಆಗಿದೆ, ಭೇದ ಕಲ್ಪನಾ ತೆಗೆದು ಹಾಕಿದ ಮ್ಯಾಗ ಹೆದರಿಕೆಯಲ್ಲಿ ಗೊತ್ತೈತಿ. ಇನ್ನೊಂದು ಏನೂ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಅದಂಗ ಯಾವ ಭಯಭೀತಿನೂ ಇಲ್ಲ. ದ್ವಿತೀಯ ದ್ವೈ ಭಯಂ ಭವತಿ, ಎರಡನ್ನೂ ಭಾವಿತ್ತಂದ್ರೆ ಭಯ ಉಂಟಾಗ್ತದೆ. ಇನ್ನೊಂದು ಐತಿ ನನಗೆ ಅನ್ಯವಾಗಿ ಅಂದ್ರೆ ಅಲ್ಲಿ ಭಯ ಉಂಟಾಗ್ತದೆ. ಇನ್ನೊಂದು ಏನೂ ಇಲ್ಲ ಅನ್ನೋದನ್ನು ಖಾತ್ರಿ ಆದ್ಮೇಲೆ ಅದಕ್ಕೆ ಹೆದರಬೇಕಾಗಿದೆ. ನನಗೆ ಅನ್ಯವಾಗಿ ಏನಾದರೂ ಇದೆ ಎಂಬುದು ಭ್ರಾಂತಿಯೇ ಸರಿ. ಇದಕ್ಕೆ ಸ್ವರೂಪದ ಅಜ್ಞಾನವೇ ಕಾರಣ. ಅದು ನನಗೆ ಗೊತ್ತಿಲ್ಲದಕ್ಕೆ ಹಿಂಗಾಗೈತಿ, ಇದು ಭ್ರಾಂತಿ. ನನಗೆ ನಾನು ಸಚ್ಚಿದಾನಂದನು ಎಂಬ ಪ್ರಥಮಾನುಭೂತಿಯ ಅನುಭವವಿದೆ. ಈ ತೋರಿ ಅಡಗುವಂತಹ ವಿಷಯ ವಸ್ತುಗಳು ಸುಖವನ್ನು ಕೊಡುವುದೆಂಬ ತಪ್ಪು ತಿಳುವಳಿಕೆಯೇ ನಾನು ಸಚ್ಚಿದಾನಂದನೂ ಇದ್ದೇನೆ ಎಂಬ ತಿಳುವಳಿಕೆಯ ಮರೆವಿಗೆ ಕಾರಣವಾಗಿದೆ. ಹೌದು, ಈ ಜಗತ್ತಿನ ವಸ್ತುಗಳು ಸುಖ ಕೊಡ್ತಾವಂತೆ ತೋರಿಕೆ ಸುಖ ಅಜ್ಞಾನದಿಂದ ಇವುಗಳನ್ನು ನೆನಪು ಮಾಡಿಕೊಂಡು ಇವುಗಳ ನೆನಪೆಲ್ಲ ವಿಚಾರದಿಂದ ಕೈ ಬಿಟ್ಟಾಗ ಕೇವಲ ಇರುವೇನದ ಸಚ್ಚಿದಾನಂದ ಸ್ವರೂಪದ. ಅದು ಎಂದೂ ಬದಲಾಗಿಲ್ಲ, ಇದ್ದಕ್ಕಿದ್ದಂಗದ, ಎಂದೆಂದೂ ಬದಲಾಗದೆ ಒಂದೇ ನಮೂನೆ ಇದ್ದದ್ದು. ಅದ ನಮ್ಮ ಸ್ವರೂಪದ. ಅದರ ಕಡೆ ಲಕ್ಷ್ಯ ಇಲ್ಲ. ಅದರ ಬಗ್ಗೆ ಅಜ್ಞಾನ ಇದ್ದ ಮೂಲಕ ನಾವು ದುಃಖ ಪಡ್ಲಿಕ್ಕೆ ಇಲ್ಲಿ ತನಕ ನಾವು ಯಾರಿದ್ದೇವೋ ಯಥಾರ್ಥ ಜ್ಞಾನವನ್ನು ನಾವು ಮಾಡ್ಕೋದಿಲ್ಲ, ಅಲ್ಲಿ ತನಕ ದುಃಖ ಹೋಗುದಿಲ್ಲ. ದುಃಖರಹಿತ ಆಗಬೇಕನ್ನೋಂಗಿದ್ರೆ ನೀ ಯಾರು ಅನ್ನೋದು ತಿಳ್ಕೊ. ನೀ ಏನಿದ್ದೀಯ ಅದನ್ನು ಬಿಟ್ಟು, ನೀನ ಸುಖ ಸ್ವರೂಪ ಇದೆಯಾ ಅನ್ನೋದನ್ನು ಬಿಟ್ಟು ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕೆ. ನೀ ಯಾರಿದೇವ ತಿಳುವಳಿಕೆ ನಿನಗಾದ್ರೆ ನೀ ಆನಂದ ಹೊಂದಬೇಕನ್ನೋ ಇಚ್ಛಾನ ನಿನಗಾಗುದಿಲ್ಲ. ಅದೇನೋ ಅನುಭವ ಬಂದ್ಬಿಡ್ತದೆ. ಆನಂದ ಹೊಂದಬೇಕನ್ನ ನೀ ಯಾರು ಮೊದಲು ನೋಡ್ಕೋ. ಸುಳ್ಳ ಏನೇನೋ ಕಲ್ಪಿಸ್ಕೊಂಡು ಕೂತಿ. ಅನ್ಯ ಭಾವನೆಯನ್ನ ತಾಳಿದ್ದ ಒಂದು ಅಜ್ಞಾನ ಅದ ದುಃಖ. ಅನ್ಯ ಭಾವನೆಯನ್ನ ತಾಳಿದವ ಜೀವ ಅಂತ. ಎಂದೂ ಬದಲಾಗದ ನಿರ್ದಿಷ್ಟವಾದ ನಮ್ಮ ಸ್ವರೂಪವು ಆನಂದಮಯವಾಗಿದೆ. ಯಾವನು ತನ್ನ ಪ್ರಥಮಾನುಭೂತಿಯನ್ನು ನೆನಪಿಗೆ ತೆಗೆದುಕೊಂಡು ಅದರಲ್ಲಿಯೇ ನೆಲೆಯಾಗಿ ನಿಲ್ಲುವನು, ಅವನು ಯಾವಾಗಲೂ ವಿಕಾರ ಹೊಂದುವುದಿಲ್ಲ. ಜಗತ್ತು ಮತ್ತು ಅದಕ್ಕೆ ಸಂಬಂಧವಾದದ್ದು ಕೇವಲ ನಾಮರೂಪಗಳು ಮಾತ್ರ. ಇವು ಅಜ್ಞಾನಿಗಳಿಗೆ ಮಾತ್ರ ತೋರುತ್ತವೆ. ಜೀವನ್ಮುಕ್ತನು ತನ್ನ ಸ್ವರೂಪದ ಆನಂದದಲ್ಲಿಯೇ ಇರುವನು. ಅವನಿಗೆ ಹೊರಗಿನ ಮತ್ತು ಒಳಗಿನದು ಯಾವುದೂ ಮಾಡುವ ಕೆಲಸವಿರುವುದಿಲ್ಲ. ಸಾಮಾನ್ಯವಾಗಿ ದೇವತೆಗಳೆಂದು ಕರೆಯಲ್ಪಡುವವು ನಮ್ಮ ಸ್ವರೂಪವನ್ನೇ ಅವಲಂಬಿಸಿವೆ. ನಿಮ್ಮ ಕಲ್ಪನಾದಾಗ ಅವು ತೋರ್ಯವು. ಅವು ಕೇವಲ ಕಲ್ಪಿತ. ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಅವುಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಅವು ಪುರುಷತಂತ್ರದವು. ಆದರೆ ಜ್ಞಾನ ಏನದ ವಸ್ತುತಂತ್ರ. ಎಲ್ಲ ಕಲ್ಪನಾ ಅಡಗಿದಾಗ ಅನುಭವ ಬರುವಂತ ಸ್ಥಿತಿ ಅದು. ನೀವು ಕಲ್ಪಿಸಿಕೊಂಡ ದೇವತೆಗಳು ನಿಮಗೇನು ಸಂಬಂಧನೇ ಇಲ್ಲವು. ಕಲ್ಪನಾ ಅಡಗಿದಾಗ ಅವಕ್ಕೆ ಅಸ್ತಿತ್ವನೇ ಇಲ್ಲ. ಅವು ಅದಾವಂತ ಎಷ್ಟು ಹೆದರಿರಲ್ಲೋ. ಇಲ್ಲದನ್ನು ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡ್ರಲ್ಲೋ. ಹೆದರುವ ಕಾರಣ ಇಲ್ಲ. ಅವೇನು ನಿಮಗೇನೂ ಮಾಡೋದು. ನೀವ ಕಲ್ಪನಾ ಮಾಡ್ಕೊಂಡು ನೀವು ಯಾವ ಕಲ್ಪಿಸ್ಕೊಂಡನ ಅವ ಒದ್ದಾಡ್ತಾನ, ಯಾವ ಕಲ್ಪಿಸ್ಕೊಂಡಿಲ್ಲ ಅವ ಆರಾಮದನ. ಆತ್ಮನಲ್ಲಿ ತುಷ್ಟನಾಗಬೇಕಾದರೆ ಇನ್ನೊಂದರ ಬಿಡೆ ಮರುವತ್ತು ಬೇಕಾಗಿಲ್ಲ. ಆದ್ದರಿಂದ ಜೀವನ್ಮುಕ್ತನು ತನ್ನ ಸ್ವರೂಪದಲ್ಲಿಯೇ ತುಷ್ಟಿಯನ್ನು ಹೊಂದಿ ಅದರಲ್ಲಿಯೇ ನೆಲೆಯಾಗಿ ನಿಂತಿರುವನು.
ನಾಮರೂಪಗಳೆಂಬುವು ಭ್ರಾಂತಿದಾಯಕ ಕಲ್ಪಿತಗಳಾಗಿವೆ. ಇಷ್ಟು ತಿಳಿದರೆ ಸಾಕು, ಮತ್ತೇನನ್ನೂ ತಿಳಿಯಬೇಕಾಗಿಲ್ಲ. ನಾಮರೂಪಗಳ ಆಸಕ್ತಿಯಿಂದ ಜಗತ್ತು ತೋರುತ್ತದೆ. ಸಚ್ಚಿದಾನಂದ ದೃಷ್ಟಿಯಿಂದ ಎಲ್ಲವೂ ಸುಳ್ಳು. ನಾಮರೂಪಗಳು ಸತ್ಯವಿರುತ್ತವೆಂಬ ಭ್ರಾಂತಿಯೇ ಬಂಧನಕ್ಕೆ ಕಾರಣ. ನಾಮರೂಪಗಳು ಸುಳ್ಳು ಇರುತ್ತವೆ ಎಂಬುದೇ ಮೋಕ್ಷ. ಬಂಧ ಮೋಕ್ಷ ಎಂಬುದೇ ಭ್ರಾಂತಿದಾಯಕವಾಗಿದೆ. ಇದು ಯಾವಾಗಲೂ ಸ್ವತಃ ಸಿದ್ಧವಾದದ್ದಿದು, ಎಲ್ಲರ ಸ್ವರೂಪದ. ಇದನ್ನು ಹೊಸದಾಗಿ ಪಡೆಯಬೇಕಾಗಿಲ್ಲ, ಯಾವಾಗಲೂ ಇದ್ದದ್ದು. ಸ್ವರೂಪವೆಂದರೆ ಮನಸ್ಸಿನ ಮಹಾ ಮೌನ ಸ್ಥಿತಿ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಾಕಾರ ವೃತ್ತಿಯನ್ನು ಹೊಂದಿದವನು. ಅವಾಗ ಬ್ರಾಹ್ಮಣ, ಬ್ರಹ್ಮಜನಾತೀತಿ ಬ್ರಾಹ್ಮಣ ಅಂತ. ಬ್ರಾಹ್ಮಣನಿಗೆ ದೇಹ ನಾಮ ರೂಪಗಳಿಲ್ಲ. ರಾಗದ್ವೇಷ ಯುಕ್ತ ವಸ್ತುಗಳು ಇವನನ್ನು ಸ್ಪರ್ಶಿಸಲಾರವು. ಆದ್ದರಿಂದ ಆನಂದವನ್ನು ಹೊಂದಬೇಕೆನ್ನುವ ಪ್ರತಿಯೊಬ್ಬನು ಸ್ವರೂಪದ ಕಡೆಗೆ ಲಕ್ಷ್ಯ ಕೊಡಬೇಕು. ಉಳಿದ ಜಗತ್ತನ್ನು ನೆನಪು ಮಾಡಬಾರದು. ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಹೆಂಡರು, ಮಕ್ಕಳು ಮೊದಲಾದವು ಅವು ಸುಖ ಕೊಡ್ತಾವ ಅನ್ನುವಂಥ ಭ್ರಾಂತಿಯೊಳಗೆ ನಮ್ಮ ಜನ್ಮಾಂತರ ತಿರುಗಲಿಕ್ಕತ್ತೇವೆ. ಅವು ಕೊನೆಗೆ ದುಃಖವನ್ನ ಕೊಡ್ತಾವ ಅನ್ನೋದು ನಮಗೆ ಹೊಳಿ ಬಂದ್ಬಿಟ್ಟು. ವಿಷಯಾದಿಗಳನ್ನು ಗಳಿಸಿ ಸುಖ ಹೊಂದಬೇಕನ್ನುವಂಥ ಏನೈತಲ್ಲ ತಪ್ಪು ತಿಳುವಳಿಕೆ, ಇದೇ ನಮ್ಮ ದುಃಖಕ್ಕೆ ಕಾರಣ. ಕೊನೆಗೆ ಏನು ಅದರ ಪರಿಣಾಮಕ್ಕೈತಿ ನೋಡ್ಕೋರಿ. ಈಗ ಒಳಗೆ ಹುರುಪಿರ್ತೈತಿ, ಗಳಿಸುವಾಗ ಹಿಂದಾಗಡೆ ಅದನ್ನು ಬಿಟ್ಟು ಹೋಗಾಕ ಒಲ್ಲೆ ಅಂತೈತಿ ಮನಸ್ಸು. ಹೌದಿಲ್ಲ? ಹ್ಯಾಂಗೆ ಹೋಗ್ಲಿ ಯಪ್ಪ ಇದನ್ನೆಲ್ಲ ಬಿಟ್ಟ. ಏನು ಮೋಸ ಆತಿದು ಅಂತಾನೆ. ಹೌದಿಲ್ಲ? ಏನು ಆಯ್ತಪ್ಪ ಇದನ್ನ ನಾವು ಮಾಡಿದ್ದೆಲ್ಲ, ಇಷ್ಟೆಲ್ಲ ಮಾಡಿ ಪಡ್ಕೊಂಡು ಖರೆ ಅಂತ ತಿಳ್ಕೊಂಡು ಮಾಡೀನಲ್ಲೋ, ಮೊದಲ ಹೊಳಿಲಿಲ್ಲಲ್ಲೋ ನನಗಿದು. ಮೊದಲ ಹೊಳೆದಿದ್ರೆ ಇದ್ರಾಗ ಆಸಕ್ತಿ ಕಡಿಮೆ ಅಂತ ಗೊತ್ತೈತಿ. ಅದಕ್ಕೆ ಸಣ್ಣವನಿರ್ದ ಈ ಅಭ್ಯಾಸ ಬೇಕು ಅಂತ. ಶೈಶವೇ ಅಭ್ಯಾಸದ ವಿದ್ಯಾನಂ ಅಂತ. ಈ ವಿದ್ಯೆ ಜ್ಞಾನ ಬಾಲ್ಯಾವಸ್ಥೆ ಒಳಗೆ ನಮಗೆ ಸಂಸ್ಕಾರ ಆಗ್ಬೇಕು ನೋಡ್ರಿ. ಅಂದಾಗ ಅವ ಸುಳ್ಳಂತ ತಿಳ್ಕೊಂಡ ಇದ್ರ ಆಟ ಆಡ್ತಾನ. ಖರೆ ಅಂತ ತಿಳ್ಕೋದು, ಏನು ಹಚ್ಕೊಳ್ದು ನಾವು. ಈ ಸಂಸ್ಕಾರ ಜಾರಿ ನಿನಗಿತ್ತದು, ಈ ಸಂಸ್ಕಾರನೇ ಇಲ್ಲ ಅಂದ್ ಇದ ಖರೆ, ಇದ ಸ್ವರೂಪ ಅಂತ ತಿಳ್ಕೊಂಡೆ ನಮ್ಗೆ ಹಿಂದಿನಿಂದ ಅದ ಬಂದೈತಿ. ಇದ್ರ ಗಾಳೆ ಪಡೆದಿಲ್ಲ, ಇದ್ರ ಹಕ್ಕಿಗತಿನೇ ಗೊತ್ತಿಲ್ಲ. ಇದೆಲ್ಲ ತೋರಡಕತಿ ನಾಶಕತಿ ಅನ್ನೋದು ಗೊತ್ತಿಲ್ಲ. ಅಂತ ಸಂಘ ಇಲ್ಲ, ಬರೀ ಜಡಬುದ್ಧಿ ಜಡ ಸಂಘ. ಇದೇ ಕರೆ, ಇದೇ ಸುಖರೂಪಣ್ಣವರ ಸಂಘದಾಗ ಬೆಳೆದು ಬಿಟ್ಟಿವಿಲ್ಲ ನಾವು. ಅದಕ್ಕೆ ನಾವು ನಿರಂತರ ದುಃಖವನ್ನು ಹೊಂದಬೇಕಾಗಿದೆ. ಅದಕ್ಕೆ ಈ ಸಂಸ್ಕಾರವನ್ನು ಮಾಡ್ಕೋ ಅಂತ ಅನುಭವಗಳ ಸಂಘ ಮಾಡೋದ್ರಿಂದ ಇದರ ಹಕ್ಕಿಕತೆ ಎಲ್ಲ ಗೊತ್ತಾಕೈತೆ ನಮ್ಗೆ. ವಿಷಯ ಭೋಗದಿಂದ ತೋರುವಂತಹ ಸುಖ ಅದು ವಿಷಯದ್ದಲ್ಲ, ತನ್ನದ ಅನ್ನೋದು ಹೊಳಿ ಬಂದು ನಮಗೆ. ಇಚ್ಛಿತ ವಸ್ತುಗಳು ಸಿಕ್ಕಾಗ ಮನಸ್ಸು ನಿಶ್ಚಲಕ್ಕೈತಿ. ಆ ನಿಶ್ಚಲ ಸ್ಥಿತಿಯೊಳಗೆ ತೋರುವಂತಹ ಆನಂದ ತನ್ನದ ಅನ್ನೋದು ಹೊಳಿಬೇಕು ನೋಡಿ. ಯಾರು ಆ ಸ್ವರೂಪಾವಸ್ಥಿತಿಯನ್ನು ಪಡೆದಿರ್ತಾರೆ ಅವರಿಗೆ ತಮ್ಮ ಸ್ವರೂಪವು ಪೂರ್ಣಾನಂದ ಇರುತ್ತದೆ ಎಂಬ ದೃಢವಾದ ತಿಳುವಳಿಕೆ ಆಗುವುದು. ಸಚ್ಚಿದಾನಂದವೇ ಸತ್ಯವೆಂದು ನಂಬಬೇಕು. ಇದೇ ತನ್ನ ಸ್ವರೂಪವು. ನಿನ್ನ ಕಲ್ಪನಾರೂಪ ದೇವತೆಗಳು ಕೊಡುವಂತಹ ಕಲ್ಪನಾರೂಪಿ ಆಶೀರ್ವಾದವು ನಿನ್ನ ಕಲ್ಪನೆಯನ್ನು ಹಿಂತೆಗೆದುಕೊಂಡರೆ ಎಲ್ಲಿ ಉಳಿಯುವುದು ಹೇಳು? ಎಂದೆಪ್ಪೆನೋ ನಿಜ ಸುಖದಲ್ಲಿ ಬಹುದಂತುಗವನ್ನೆಲ್ಲವನ್ನು ಅಳೆದುಳಿದು ಅನ್ನೋದು ಹೊಳಿಬೇಕು ನೋಡ್ರಿ. ಅವಾಗ ಇದು ಹೇಳಿದ್ರೆ ನಮಗೆ ತಿಳಿದಿದೆ. ಸ್ವರೂಪಾನಂದವನ್ನು ಅನುಭವಿಸುವುದು ಅತಿ ಸುಲಭದ. ಯಾಕೆಂದ್ರೆ ಅದು ನಮ್ಮ ಸ್ವರೂಪನ, ಅದು ಎಲ್ಲರಿಗೆ ಗೊತ್ತಿದ್ದನ. ಅದು ಅಂಥವ್ರ ಸಂಘ ಇಲ್ಲದಕ್ಕೆ ನಮಗದು ಕಠಿಣ ಆಗೈತಿ. ಅದು ನಮ್ಮಿಂದ ದೂರನೂ ಇಲ್ಲ. ನಾವು ಅದನ್ನು ಹೊಂದಾಕಿ ಎಲ್ಲಿಗೂ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ.
ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ತಿಳ್ಕೊಂಡು ಉಳ್ಕೋಬೇಕಾಗೈತಿ ಇಷ್ಟ. ಏನ್ ಅಂಥವ್ರ ಸಂಘ ಇಲ್ಲದಕ್ಕೆ ಅದು ಕಠಿಣ ಆಗೈತಿ. ಜೀವಾಣ ದೇವತೆಗಳಂತಿರಲ್ಲ, ಅವಕ್ಕೂ ಇದನ್ನು ತಿಳ್ಕೊಳ್ಳಿಕ್ಕೆ ಆಗ್ಬೋದು. ಏಕೆಂದ್ರೆ ಅವು ವಿಷಯದ ವ್ಯಾಮೋಹದಾಗ ಬಿದ್ದು ಒದ್ದಾಡ್ಲಿಕ್ಕತ್ತು. ಅಂದ ಮೇಲೆ ರಾಕ್ಷಸಿ ಪಿಶಾಚಿಗಳಂತೂ ಯಾವ ಕಸದ ಬುಟ್ಟಿ ಒಳಗಿನವುಗಳು. ಬಂಧನ ಮತ್ತು ಮುಕ್ತಿ ಇವನ್ನು ಯಾವುದೇ ಬಾಹ್ಯ ಚಿಹ್ನೆಗಳಿಂದ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ನೀ ಸೋಗ ಹಾಕೊಂಡ್ರೆ ಅದು ಬರುದಿಲ್ಲ, ಅದು ನಿನ್ನ ಮುಕ್ತ ಆಗಾಕ ಬರುದಿಲ್ಲ. ಅದು ಯಾ ಸೋಗ ಹಾಕಿರ್ ಬಂಧನ ಆಕೈತಿ, ಯಾ ಸೋಗ ಹಾಕಿರ್ ಮುಕ್ತಿ ಆಕೈತಿ. ಹಂಗಾರೆ ಕೆಂದ ಹುಟ್ರಾಕೈತು, ಏನು ಬೆಳ್ದ ಹುಟ್ರಾಕೈತು, ತಲಿ ಬೋಳ್ಸಿರಾಕೈತು, ಕೂದ್ಲ ಬಿಟ್ರಾಕೈತು. ಅದನ್ನು ಗುರುತಿಸ್ಲಿಕ್ಕೆ ಬರುದಿಲ್ಲ, ಬಾಹ್ಯ ಚಿಹ್ನೆಗಳಿಂದ ಅದನ್ನು ಗುರುತಿಸ್ಲಿಕ್ಕೆ ಬರುದಿಲ್ಲ. ಏಕೆಂದರೆ ಅದು ಮನುಷ್ಯನ ಮಾಡಿದ ವಸ್ತುವಲ್ಲ, ಅದು ಪುರುಷ ತಂತ್ರ ಅಲ್ಲ, ವಸ್ತು ತಂತ್ರ. ಸ್ವರೂಪವನ್ನು ತಿಳಿಯುವುದೆಂದರೆ ಸ್ವರೂಪವೇ ಉಳಿಯುವುದು. ಭೇದ ಕಲ್ಪನಾ ಎಲ್ಲ ತೆಗೆದು ಹಾಕಿದಾಗ ನಿನಗೆ ಆನಂದದ ಅನುಭೂತಿ ಆಕೈತಿ ನೋಡಿ. ಭೇದ ಇತ್ತಂದ್ರೆ ಹೆದರಿಕೆ, ದುಃಖ ಇರುವುದನ್ನು ನೋಡಿ. ಅದ್ವೈತ ಮೇವಾ ಭಯಂ ಅಂತ. ಎರಡು ಎಲ್ಲಿಲ್ಲ ಅಲ್ಲಿ ಭಯ ಇಲ್ಲ ಅಂತ. ಎರಡನ್ನು ಭಾವ ಇದ್ದಾಗ ಭಯಭೀತಿ ಉಂಟಾಗ್ತದೆ. ನಿಜವಾಗಿ ಈ ದೇಹ ಏನದ, ಇದಕ್ಕೆ ಅಸ್ತಿತ್ವನೇ ಇಲ್ಲ. ಇದು ಇಂದ್ರಜಾಲದಾಟದ ಇದ್ದಂಗೆ. ತನುವಿದ ನುಳಿದಿಂದ್ರ ಜಾಲದಾಟವಿನ್ನುಂಟೆ ಅಂತ. ಜಗತ್ತಿನೊಳಗ ಸೋಜಿಗದ ವಸ್ತು ಯಾವುದು ಅಂದ್ರೆ ಈ ದೇಹ, ದೇಹದ ರಚನೆ. ಇಷ್ಟು ಸೋಜಿಗವಾದಂತಹ ವಸ್ತು ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ ಅಂತ. ಅದಕ್ಕೆ ಇಂದ್ರಜಾಲದಾಟ ಇದು. ಶರೀರಕ್ಕಿಂತ ಇಂದ್ರಜಾಲದಾಟ ಮತ್ತೆ ಯಾವುದೈತಿ? ಪ್ರಥಮಾನುಭೂತಿಯಲ್ಲಿ ಸ್ವರೂಪಕ್ಕೆ ಅನ್ಯವಾಗಿ ಏನೂ ಇಲ್ಲ. ಇದಕ್ಕೆ ಏನಾದರೂ ನಿಮಗೆ ಪ್ರಮಾಣ ಬೇಕಾದರೆ ಅನುಭವವನ್ನು ಉದಾಹರಿಸುವ ಶ್ರುತಿ ಗ್ರಂಥಗಳನ್ನು ತೆಗೆದುಕೊಳ್ಳಬಹುದು. ವಿಷಯೇಂದ್ರಿಯ ಸಂಪರ್ಕ ಭೋಗದಲ್ಲಿ ಉಂಟಾದಂತಹ ಸುಖ ವಿಷಯದಲ್ಲ, ಅದು ತನ್ನದ ಅನ್ನೋದು ಇದು ಖಾತ್ರಿ ಮಾಡ್ಕೋಬೇಕು ನೋಡ್ರಿ. ಎಲ್ಲವುಗಳಿಗೆ ಸಾಕ್ಷಿ ಎಂಬುದೇ ಇಲ್ಲ, ಏಕೆಂದರೆ ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ. ಇನ್ನೊಂದು ಐತೆ ಅಂದ್ರೆ ಅದಕ್ಕೆ ಸಾಕ್ಷಿ, ಇನ್ನೊಂದು ಇಲ್ಲೇ ಇಲ್ಲಲ್ಲ. ಆ ಸಾಕ್ಷಿಯ ಭಾವ ಸಹಿತ ಅಡಿಗೆ ಹೋಗುವ ಸ್ಥಿತಿ ಅದು. ಏನು ಸಾಕ್ಷಿ ಐತೆ ಅಂದ ಬಳಿಕ ಅದಕ್ಕೊಂದು ಏನೋ ಐತಿ ಹಂಗಾರೆ, ಅದಕ್ಕೂ ಅಸ್ತಿತ್ವ ಐತಿ, ಅದಕ್ಕೂ ಇದ್ದಂಗೆ ಆಕೈತಿ. ತೋರಿಕೆ ಐತೆ ಅಂದ ಬಳಿಕ ಅದು ನೋಡಿಸ್ಕೊಳ್ಳೋದು ಐತೆ ಅಂದ್ರೆ ನೋಡಾವ, ನೋಡಿಸ್ಕೊಳ್ಳೋದು ಇರಲಿಲ್ಲ ಅಂದ್ರೆ ನೋಡಾವ ಇಲ್ಲಿದ. ಕನಸಿರುವವರಿಗೆ ಕನಸನ್ನು ನೋಡಾವಲ್ಲ, ಕನಸು ಆದ್ಮೇಲೆ ಅದನ್ನು ನೋಡಾವ ಇಲ್ಲಿದ. ಇದೆಲ್ಲವೂ ನೆನಪಿದ್ದರೆ ಕಾಲ್ಪನಿಕ ದೇವರಿಗೆ ಕೈ ಮುಗಿಯುವುದು ಹೋಗ್ಬಿಡ, ಆ ಭ್ರಾಂತಿ ಹೋಗ್ಬಿಡ್ತೈತಿ. ಕಂಡದಕ್ಕೆಲ್ಲ ಕೈ ಮುಗೊಂದು ಅಡ್ಡಾಡು, ಅದೇ ಅದರ ಗುರುತು. ಎದಕ್ಕೂ ಹಳ್ಳೆ ನೋಡುದು ನಾವು, ಇದು ಸುಳ್ಳದ ಬಿಡೋದು. ಈ ಸಂಸಾರ ತಾಪತ್ರ್ಯದಿಂದ ಬೆಂದು ಬಳಲಿ ಇದರಿಂದ ಯಾವಾಗ ಪಾರಾದೇನಪ್ಪ ಅನ್ನೋವಾಗ ಇದು ಹತ್ತದ ನೋಡಿ. ಒಳ್ಳೆ ಚಂದ ಕಂಡೈತೆ ಯಾಕ ಜೀವನ, ಇದರಾಗ ಮಜಾ ಮಾಡೋದು ಯಾಕ್ರಿ? ಸಾಕಷ್ಟು ಬಂಗಾರ ದುಡ್ಡು ಅಲ್ಲಿ ಮನೆ ಹಾಕ್ಸೋದು, ಇದೇ ಕನಸು ಕಾಣಾಕ್ತೀನಿ. ಅದಿಲ್ಲ, ಆರಾಮ್ ಇರಬೇಕು, ಇಟ್ಕೊಳಕಾಕೈತೇನೆ, ಹಿಂಗೆ ಮಾಡಿ ಸುಖ ಹೊಂದಾಕೈತೇನೆ. ಮೊದಲು ಅದನ್ನು ತೆಗೆದೋಗಿ ಎಂದೂ ಯಾರಿಗೂ ಅದು ಆಗುದಿಲ್ಲ ಅಂತ. ಸುಳ್ಳು ಅದಕ್ಕೆ ವ್ಯರ್ಥ, ಗುಡ್ಡಕ್ಕಲ್ಲ ಹೊತ್ತಂಗೆ ನೀನು ಬಾಳೆ. ಅದಕ್ಕಾಗಿ ಮಾಡುವಂತಹ ಪ್ರಯತ್ನ ನಿರಂತರ ಸೇವ, ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಇಷ್ಟೆಲ್ಲ ಅದಕ್ಕೆ ಬೇಕಾಗಿತ್ತು, ಆರಾಮಿರೋ ಸಂಬಂಧ. ಹೊರಗಿನ ಗದ್ದ ಎಲ್ಲ ಕೈ ಬಿಡೋದು. ಅದನ್ನು ಮಾಡಿದಾಗ ಏನಾಗ್ಯಾರ ನೋಡ್ಕೊ. ಸುಖ ಹೊಂದ್ಬೇಕಂತ ಏನೇನೋ ಮಾಡಿದಿ, ಆರಾಮಿದೆಯಾ?
ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ದಿನ ಅದನ್ನು ಅನುಭವ ಮಾಡ್ತೀನಿ. ಅದು ಏನು ಎಲ್ಲ ಕೈ ಬಿಟ್ಟಾಗ ಅನ್ಯ ಭಾವನೆಗಳನ್ನೆಲ್ಲ ಅಳದು ಉಳಿದಾಗ ನಿನಗೆ ಆನಂದದ ಸೂತ್ರ ಹತ್ತದ ನೋಡ್ರಿ. ಏನು ನಾವು ಶಾಸ್ತ್ರ ಕಲ್ತೇವಿ, ನಾವು ವೇದಾಂತದೊಳಗೆ ಅದೇವಿ ಅಣ್ಣವ್ರಿಗೆ ಇದು ಹತ್ತುದಿಲ್ರಿ. ನಿನಗೆ ತಿಳಿಯಾಗ ಅದೇ ಐತಿ, ಅದನ್ನೇ ತುಂಬ್ಕೊಂಡು ಕುಂತ ಕೇಳಿಸಿದ್ದೆ. ಮತ್ತೆ ಎದನ್ನು ಹಚ್ಕೊಳ್ದಂಗಿರ್ಬೇಕು, ಅಲಿಪ್ತಾಗಿರ್ಬೇಕು. ಅದು ಅಹಂಕಾರ. ತಿಳಿದೇನನ್ನೋದು ಅಹಂಕಾರ, ತಿಳಿದಿಲ್ಲನ್ನೋದು ಅಹಂಕಾರ. ಅರಿತೇನೆನ್ನೋದು ಮಾಯೆ, ಅರಿಯನೆನ್ನೋದು ಮಾಯೆ ಅಂತ ಕಮ್ಮದೇವದನೇ ಹೇಳ್ಯಾರ. ತಿಳಿದೇನನ್ನವ್ರು ಯಾರು, ತಿಳಿದಿಲ್ಲನ್ನವ್ರು ಯಾರು? ಇದು ನಿನಗೂ ಇದಕ್ಕೂ ಏನು ಸಂಬಂಧ? ಎಲ್ಲ ಜ್ಞಾನ ಅಜ್ಞಾನಗಳನ್ನು ಮೀರೈತಿ ನಿನ್ನ ಇರುವಂತ. ಈ ಪ್ರಪಂಚವೆಲ್ಲ ಬಯಲಾಗುವುದಿದ್ದು, ಅದಕ್ಕಾಗಿ ದುಡಿಯುವುದೆಲ್ಲ ನಿಷ್ಫಲವಿರುತ್ತದೆ ಅಂತ. ಹೌದು, ಎಲ್ಲ ತೋರಿ ಅಡಗುವುದಿದು. ಮುಂದೆ ಈಗಿಂದ ಇನ್ನೊಂದು ಕ್ಷಣಕ್ಕಿರುವುದಿಲ್ಲ. ಇದನ್ನು ನಂಬ್ಕೊಂಡು ಕುಂತೀವಿ, ಇದು ಹಿಂಗೆ ಇರ್ತೇವೆ ಅಂತ ಏನೇನು ಕನಸು ಕಾಣ್ಕೊಂತ ಹೊಂಟೀನಿ. ವ್ಯರ್ಥ ನೀನು ಮಾಡೋದೆಲ್ಲ. ತಿರುಕಣ ಕನಸು ಅಂತಾರಲ್ಲ, ಯಾಕ್ರಿ? ತಿರುಕಣ ಕನಸಿನಕ್ಕಿಂತ ಮತ್ತೇನು ಹೆಚ್ಚಿಂದ ಏನೈತಿ? ಏನೇನು ಮಾಡಿದ, ಏನೇನೋ ಆಗ್ತಿಲ್ಲ. ಏಜ್ ಉಳಿದತ್ತೇಳಿ ನಿನ್ನಿದು ಇವತ್ತಿಲ್ಲ, ಇವತ್ತಿಂದ ನಾಳೆ. ಹಿಂಗೆ ಬೆನ್ನು ಹತ್ತಿದ್ರೆ ಬೆನ್ನು ಹತ್ತಿ ಹಂಗಾಗಬೇಕು, ಹಿಂಗಾಗಬೇಕು. ಆಗುದೆಲ್ಲ ಅದು ಹೋಗುದನ, ಹೋಗೋದಾಗಿ ಏನು ಮಾಡವ? ಏನು ಆಗ್ಬೇಕಂತ ಅದು ಹೋಗುದನಲ್ಲ. ಆಗಿದ್ದೇನಾರ ಉಳಿತೈತಿನ ಅದು? ಅದಕ್ಕೆ ಭವಮಾಲಿ ಅಂತಾರೆ. ಏನಾರ ಆಗುವುದಿನ್ನ ನಿನಗೆ ಐತಿ ಒಳಗೆ ಅಂದ್ರೆ ಹುಟ್ಟಿ ಬರಾವಣ. ನೀನು ಏನಾರ ಆಗ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ವಾಸನ ಅದು ಹುಟ್ಟಾಕಿಸ್ತೈತಿ. ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತೈತಿ. ಯಾವುದರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬೇಡ. ಅವನ್ನೆಲ್ಲ ನಾಶ ಮಾಡ್ಕೊ. ಎಲ್ಲ ಆಕಾಂಕ್ಷೆಗಳೇನದಾವಲ್ಲ, ಬಯಕೆಗಳ ಇಚ್ಛೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಆ ಇಚ್ಛಾರಹಿತ ಆದ್ಮ್ಯಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನೀನು. ಇದ ಆಶಾನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಎದ್ರ ಬಗ್ಗೆನೂ ಆಶೆ ಬೇಡ ನೀನು. ಇಚ್ಛೆ ಸಂಸಾರವು ಅದು ಇಲ್ಲದಿರುವುದೇ ನಿರ್ವಾಣವು ಅಂದರು. ಅದನ್ನು ನಾಶ ಮಾಡ್ಕೊಳ್ಳಿಕ್ಕೆ ಈಗ ಮನುಷ್ಯನ ಜನ್ಮಕ್ಕೆ ಮಾತ್ರ ಸಾಧ್ಯದ. ಈಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನು ದುರ್ದೈವ. ಅದನ್ನು ನಾಶ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ಅಂಥವನಿಗೆ ಗುರುಪದೇಶ ಶಾಸ್ತ್ರಗಳು ವ್ಯರ್ಥವಾಗಿ ಹೋಗುವು. ಎಷ್ಟು ಕೇಳಿರ ಏನು, ಹೇಳಿರ ಏನು ಮಾಡುವು? ಇನ್ನೂ ಆಶೆ ಹೋಗಲ್ಲ ನಿನಗೆ. ಅದನ್ನ ಅಲ್ಲಿ ಮಾಡ್ಬೇಕು, ಇಲ್ಲಿ ಜಗ ಹಿಡಿಬೇಕು, ಮನೆ ಹಾಕಿಸ್ಬೇಕು, ಹೊಲ ಹಿಡಿಬೇಕು, ಮಕ್ಕಳನ್ನ ಹಿಡಿಬೇಕು, ಇನ್ನೂ ಏನೇನೋ ಹೇಳ್ಬೇಕು ಅನ್ನೋ ಯೋಜನಾ ಒಳಗೆ ತುಂಬ್ಕೊಂಡು ಕುಂತಿಯಲ್ಲೋ ನೀನು. ಮೊದಲ ಅವನ ಕಾಟ ಹಾಕ, ಅವನ ತೆಗೆದೋಗಿ ಅದ್ರ ಕಡೆ ಲಕ್ಷ ಕೊಡದಂಗೆ ಕೇವಲ ಇರುವಿನ ಕಡೆ ಲಕ್ಷ ಕೊಡು. ರೆಡಿ ಇದ್ದದ್ದು ಆಯಿತು. ನೀವು ಹೊಸದಾಗಿ ಅದನ್ನು ಏನೇನೋ ಕಲ್ಪನೆ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಹೌದಿಲ್ಲ? ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲ ನಮಗೆ ಇರದ ಯಾ ಸುಖ ಇರೋದು ಅಂತ ಇನ್ನೇನೋ ಭಾವಿಸ್ಕೊಂತ ಹೋಗಿ ಅವೆಲ್ಲ ಭಾವ ಕಲ್ಪನೆಗಳೆಲ್ಲ ಅಡಗಿದಾಗ ನಿನಗಿದು ಅನುಭವ ಬರ್ತದೆ. ಸದ್ದ ಐತೆ ಅದ. ಅದಕ್ಕೆ ಮಹಾತ್ಮರು ಏನೂ ಮಾಡಕ್ಕೆ ಹೋಗಲಿಲ್ಲ. ಯಾಕೆ? ರೆಡಿ ಇದ್ದದ್ದು ಅದ್ರ ಕಡೆ ಎಲ್ಲ ಕೊಟ್ಟ ಮ್ಯಾಗ, ಆ ಜ್ಞಾನ ಆದ್ಮ್ಯಾಗ ಏನಾರು ಮಾಡ್ಬೇಕು ಅನ್ನೋದು ಉಳಿದೈತೇನ? ಅಜ್ಞಾನಿನ ಏನಾರ ಮಾಡ್ಬೇಕನ್ನ ನಾವು, ಅವ ಅಜ್ಞಾನ ಐತೆ ಅಂತ ಅವ ಇನ್ನ ಏನಾರ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕನ್ನ ನಾವು ಅಜ್ಞಾನಿ. ನಾವು ಜ್ಞಾನದಿಂದ ತೃಪ್ತಿಯನ್ನು ಹೊಂದಿದ ನಮ್ಗೆ ಏನಾರ ಮಾಡ್ಬೇಕನ್ನೋದು ಉಳಿದಿಲ್ಲ ನಮ್ಗೆ. ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ ಅಂತ. ಇಂಥ ಯಥಾರ್ಥ ವಸ್ತುವಿನ ಜ್ಞಾನವನ್ನ ಯಾವ ಮಾಡ್ಕೊಂಡಿರ್ತಾನೆ ಅವಾಗ ಈ ಜಗತ್ತಿನೊಳಗೆ ಏನಾರ ಮಾಡ್ಬೇಕನ್ನೋದು ಉಳಿದಿರ್ತಲ್ಲ. ನಾ ಇನ್ನ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅನ್ನೋದೈತೆ ಅಂದ್ರೆ ಅವ ತಿಳಿದಿಲ್ಲ ಅಂತ, ಜ್ಞಾನ ಆಗಿಲ್ಲ ಅಂತ ಅದರ ಅರ್ಥ. ಅವಾಗೇನಾರ ಜ್ಞಾನ ಮಾಡ್ಬೇಕನ್ನೋದು ಐತೆ ಅಂದ್ರೆ ಅಸ್ತಿ ಚೇತನ ತತ್ವವಿತ್ತು, ಅವ ತತ್ವವನ್ನು ತಿಳಿದಿಲ್ಲ ಅಂತ. ಕರ್ತವ್ಯ ಏನೂ ಇಲ್ಲ ಅವನು ಮಾಡಬೇಕಾದತ್ತಂತ.
ಅದಕ್ಕೆ ಅಂಥ ಪರಿಪೂರ್ಣ ಸ್ಥಿತಿಯನ್ನು ನಾವು ಹೊಂದಿರ್ತಾನೆ. ಮುಕ್ತುಂ ಇಚ್ಛೆಸಿ ಇತಿ ಮುಮುಕ್ಷು ಅಂತ. ಮುಕ್ತಿಯನ್ನು ಹೊಂದಬೇಕನ್ನುವಂಥ ಉತ್ಕಟ ಇಚ್ಛೆ ಉಳ್ಳವರು ಯಾರದಾರ ಅವರಿಗೆ ಮುಮುಕ್ಷುಗಳು ಅಂತ. ಈ ಮುಮುಕ್ಷತ್ವ ಬರೋದು ಬಹಳ ದುರ್ಲಭ. ಮುಕ್ತಿ ಇಚ್ಛಾ ಯಾರಿಗೈತಿ ಹೇಳ್ರಿ? ಖರೆ ಹೇಳ್ರಿ, ಮುಕ್ತ ಆಗ್ಬೇಕನ್ನೋ ಇಚ್ಛಾ ಯಾರಿಗೈತಿ? ಎಲ್ಲರಿಗೂ ಮುಕ್ತಿ ಇಚ್ಛಾನ ಐತಿ. ಮುಕ್ತಿ ಇಚ್ಛಾ ಎಲ್ಲೈತಿ? ನನಗೆ ಒಳಗೆಲ್ಲ ಅದ ವಾಸನ ಐತಿ, ನಮಗೆ ಅದ ಸುಖ ಕೊಡ್ತೈತಿ ಅಂತ. ಅತಿ ಪ್ರೀತಿ ವಸ್ತು ಅದು ಜಗತ್ತಿನೊಳಗೆ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅಂತ ಎಲ್ಲ ವಿಷಯಕ್ಕಿಂತ ಪ್ರಿಯವಾದದ್ದು. ಆ ವಾಸನೆಗಳು ಏನು ಮಾಡ್ತಾವೆ? ನಮ್ಮನ್ನು ಜನ್ಮ ಜನ್ಮ ಅಂತ ತಿರ್ಲಿಕ್ಕೆ. ಹೆಣ್ಣು ಗಂಡಿನ ವಾಸನೆ ಮುಗೀತೆ ನೋಡಿ. ಹೇಳ್ತಾನ ಕೇಳ್ತಾನ, ಒಳಗೆಲ್ಲ ಹಂಗ ನಾಲಿಗೆ ಸಮರ್ತಾನ, ಸಿಕ್ಕೀತು ಸಿಗಾಕಿಲ್ಲು ಅಂತ. ಇದು ಹೊಳಿಬೇಕಲ್ಲ. ಅಂತರಂಗದಲ್ಲಿರ್ತಕ್ಕಂಥ ಆನಂದದ ಸೂತ್ರ ನಮಗೆ ಹಚ್ಚಿದಾಗ ಇದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗಿಬಿಡ್ತದೆ. ಅದಕ್ಕೆ ನಾವು ಅದನ್ನು ಹೊಂದಲಿಕ್ಕೆ ಪ್ರಯತ್ನ, ಆ ಸ್ವರೂಪ ಜಾಗೃತಿಯನ್ನು ನಾವು ಮಾಡ್ಕೋಬೇಕಾಗಿದೆ. ಯಾವ ಅದರ ಅನುಭವವನ್ನು ಮಾಡ್ಕೊಂಡಿರ್ತಾನ, ಇದು ಜಗತ್ತೆಲ್ಲ ಅವಾಗ ವಿಶ್ವ ವಿಷಯ ಅನ್ನ ತುಷ ಇದು ಎಲ್ಲ ಕಸದಂತೆ ಅನಿಸ್ಬಿಡುತ್ತೆ. ರಸ ಇಲ್ಲ ಇದ್ರೊಳಗೆ. ಯಾವುದೇ ವಿಷಯದ ಸಂಪರ್ಕ ಭೋಗದೊಳಗೆ ಸುಖ ಇಲ್ಲ. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ, ಅದಕ್ಕೆ ಹೇಳ್ಯಾರವರು ನಿಜಗುಣ, ಪ್ರಕೃತಿ ಮಾಯೆಗಳನ್ನು ಮೀರಿ ಸುಕೃತಾದಿ ಕರ್ಮ ವಾಸನ ರಸವಾರಿ. ಇನ್ನೂ ಪುಣ್ಯ ಮಾಡಿ ಇನ್ನೂ ಸ್ವರ್ಗ ಲೋಕಾದಿಗಳನ್ನು ಹೊಂದಬೇಕನ್ನೋ ಆಶಾ ಸಹಿತ ಪೂರ್ಣ ಅದನ್ನು ಅರ್ಜಿ ಮಾಡಿಬಿಟ್ಟು ಮತ್ತು ಹುಟ್ಟಾಕಸ್ತತೆ ಅದನ್ನು. ಆ ವಾಸನ ಪುಣ್ಯ ಮಾಡಬೇಕು, ಇದನ್ನು ಮಾಡಿಸ್ಬೇಕು ಅನ್ನೋ ಆಶಾ ಏನು ಮಾಡ್ತೈತಿ, ಮತ್ತು ಜನ್ಮಕ್ಕೆ ಹಾಕ್ತೈತಿ. ಎರಡನ್ನೂ ಮೀರ್ತಾನ. ಪುಣ್ಯ ಪಾಪ ರಹಿತ ಅನಗ ಸ್ವರೂಪ ಅಂತ ಅಂದಾಗ ನಿನಗೆ ಇದರ ಜ್ಞಾನೋದಯ ಆಗ್ತೈತಿ. ಇನ್ನ ಅದ್ರಾಗ ಆಸಕ್ತಿ ಇತ್ತಂದ್ರೆ ಪುಣ್ಯ ಮಾಡ್ಬೇಕಪ್ಪ, ಹೆಚ್ಚಿನ ಸ್ವರ್ಗಾದಿಗಳನ್ನು ಹೊಂದಬೇಕು, ಆಶಯ ಏನ್ ಮಾಡ್ತೈತಿ, ನಿನ್ನ ತೀಕ ಹಾಕಿಸ್ತೈತಿ. ಎದರಾಗೂ ಆಸಕ್ತಿ ಉಳಿಬಾರ್ದು ನಿನಗೆ. ಅದು ಏನ್ ಮಾಡ್ತೈತಿ, ಅದು ಭವಕ್ಕೆ ಬೀಜ ಮತ್ತೆ ಹುಟ್ಲಿಕ್ಕೆ. ರಾಗದಿಂ ಬೇರಿನ್ನೂ ಭವ ಬೀಜ ಮುಂಟೆ ಅಂತ ಅದಕ್ಕೆ ಹುಟ್ಲಿಕ್ಕೆ ರಾಗನೇ ಅದಕ್ಕೆ ಬೀಜ. ಅವನು ಸ್ವಲ್ಪ ಉಳಿದಂತೆ ಎದರಾಗೂ ಆಸಕ್ತಿ ಉಳಿಬಾರ್ದು. ಎದರಾಗರ ಆಸಕ್ತಿ ಇತ್ತಂದ್ರೆ ಮತ್ತೆ ಜನ್ಮ ಬಂತನ ನಿನಗೆ. ಎಲ್ಲದರ ಬಗ್ಗೆ ಉದಾಸೀನ ಅನಾಸಕ್ತಿಯನ್ನು ನಾವು ಹೊಂದಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗುತ್ತೆ. ಇವೆಲ್ಲ ಅನಿತ್ಯ ಐತಿ, ದುಃಖ ರೂಪ ಐತಿ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆತಾನೆ. ವಿಚಾರದ ಬೆಳಕು ಇತ್ತಂದ್ರೆ ಇದ್ರ ದೋಷ ಕಾಣ್ತೇವೆ ನಾವು. ವಿವೇಕ ಇಲ್ಲದಕ್ಕೆ ಕತ್ತಲದೊಳಗೆ ಇದ್ರ ಬೆನ್ನು ಹತ್ತಿ ತಿರ್ಗಾಕತ್ತೀವಿ. ವಿಚಾರದ ಬೆಳಕು ಇಲ್ಲದಕ್ಕೆ. ಇದು ಬೆಳಕು ಎಲ್ಲಿ ಸಿಗುತ್ತೈತೆ ಅಂದ್ರೆ ಅಂತ ವಿಚಾರವಂತರ ಸಂಘ, ಸತ್ಸಂಗದೊಳಗೆ ಇದು ಸಿಗುದು ನಮಗೆ. ಇದ್ರ ಹಕ್ಕಿಗತಿ ಯಾರು ನಿಮಗೆ ಹೇಳವ್ರು? ಯಾರು ಇದ್ರ ಹಕ್ಕಿಗತಿ? ಎಲ್ಲರೂ ಗೊತ್ತಿಲ್ಲದ ಅದರ ಪಚಿಗೆ ಬೀಳ್ತೇವೆ ಅದಕ್ಕೆ. ಹೌದಿಲ್ಲ? ಈ ವಿಷಯದ ಸಂಪರ್ಕ ಹೋಗಕ್ಕೆ ಪಚಿಗೆ ಬೀಳವ್ರ ಎಲ್ಲರೂ. ಯಾರು ಎಚ್ಚರಗೊಳಿಸವ್ರು ಯಾರಪ್ಪ? ಇದನ್ನ ಬ್ಯಾಡ್ಲಿ ಮನಸ್ಸ, ಇದ್ರ ಕೂಡ ಹೋಗಬೇಡ, ಬೆನ್ನು ಹತ್ತಿ ಹೋಗಬೇಡ, ಎಲ್ಲ ನಿನಗೆ ಅನರ್ಥ ಐತಿ, ಮುಂದೆ ದುಃಖ ಕೊಡ್ತೈತಿ ಇದು ಅಂತ ಎಚ್ಚರಗೊಳಿಸವ್ರು ಯಾರ್ದಾರೆ? ಮನೆಯ ತಂದೆ ತಾಯಿಗಳು ಹೇಳ್ತಾರ, ಯಾಕ್ರಿ ಸುತ್ತಮುತ್ತಲು ವಾತಾವರಣದ ಅಂಥದ್ದು ಐತೆ, ಎಚ್ಚರಗೊಳಿಸಾಕ ನಿನಗಾರ ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯ ಐತೆ, ಎಂದು ಉದ್ಧಾರ ಆಗಬೇಕು ಹೇಳಿ. ಅದಕ್ಕೆ ಮಹಾತ್ಮರ ಸಂಘ ಮಾಡಿದಾಗ ಬ್ಯಾಡ್ಲಿ ಮನಸ್ಸ, ಬೇಡಲೆ ಮನವೇ ಭೋಗದ ಒಡನಾಟ, ನೋಡು ನಂದು ಬೆರೆಸಿದ ಸವಿಯೂಟ. ಇದೆಲ್ಲ ವಿಷ ಮಿಶ್ರಿತ ಮೃಷ್ಟಾನದ. ಇದು ನಮ್ಮನ್ನೆಲ್ಲ ಏನು ಮಾಡ್ತೈತಿ, ಆಶೆಗೆ ಬಿದ್ದ ಎಲ್ಲ ಬಲಿ ಹಾಕಿ ಬಲಿಪಶು ಆಗಿಬಿಡ್ತೀಯಲ್ಲ ನೀವು. ಎಲ್ಲರೂ ಸಹಜವಾಗಿ ಅದರಾಗ ಅದರ ದೋಷವನ್ನು ಕಾಣಲಿ ಅದರಾಗ ಬಿದ್ದು ಹೇಳ್ತಾರೆ, ಸುಡರಿನ ಸುಡುವತನು ನರಿಯಲ್ಲಿ ಬಿದ್ದು ಕೆಡುವ ಪತಂಗದ ಬೋಲ್. ಬೆಂಕಿ ಹುಳ ಬಿದ್ದ ಹಂಗೆ ಸಾಯ್ತಾವ, ಹಂಗೆ ವಿಷಯನ ಸಂಪರ್ಕ ಹೋಗಕ್ಕಾಗಿ ಜಗತ್ತಿನ ಜೀವಿಗಳೆಲ್ಲವೂ ಸಹಜವಾಗಿ ಅದರಾಗ ಬಿದ್ದು ಸತ್ತು ಜೀವನ ಎಲ್ಲ ಹಾಳು ಮಾಡ್ಕೊತಾವ. ಮತ್ತೆ ವಾಸನೆಗೆ ಅನುಗುಣವಾಗಿ ಮತ್ತೆ ಹುಟ್ಟುವುದು ಸಾಯುವುದು, ಹಿಂಗೆ ನಡೆದದು ಇದೆಲ್ಲ.
ಇದರಿಂದ ಪಾರಾಗಬೇಕನ್ನುವಂಗಿದ್ರೆ ಇಂತಹ ಸತ್ಸಂಗದೊಳಗೆ ತೊಡಗಿದಾಗ ಮೇಲೆ 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 ಯಾವಾಗಲೂ ಒಂದಿನ ಅದು ಕೇಳಿ ಉಳಿದಿಲ್ಲ, ಒಳಗೆ ಯಾವಾಗಲೂ ಅಂತರಂಗದಲ್ಲಿ ಇದು ಗಟ್ಟಿಯಾಗಿ ಉಳಿಬೇಕು ಈ ವಿಚಾರ. ಏನ್ ಈಗ ಕೇಳಿದ್ ಮತ್ತೆ ನೀರಾಗ ಗೆರಿ ಹೊಡೆದಂಗೆ ಆಗಬಾರ್ದು, ವಜ್ರದಾಗ ಗೆರಿ ಹೊಡೆದಂಗೆ ಆಗ್ಬೇಕು. ಒಮ್ಮೆಯೂ ಮರೆಯದಿರು, ಮರಿದಂಗ ಕೇಳ. ಅದಕ್ಕೆ ಚಂದ ಕೇಳಂತ ಯಾಕೆ ನೆರೆ ಕೇಳು, ಕೇಳಿದುದನು ಅರಿದುದನೊಮ್ಮೆಯೂ ಮರೆಯದಿರು ಗುರು ಕೇಳದ ತೆರೆದೋಳು ಅಂತ. ಅವಾಗ ಅದ್ರ ಎಚ್ಚರಿತ್ತಂದ್ರೆ ಇದ್ರ ಬಗ್ಗೆ ಆಸಕ್ತಿ ಹೋಗ್ಬಿಡ್ತದೆ. ಅದ್ರ ಕಡೆ ಲಕ್ಷ ತಪ್ಪಿದಾಗ ಇದ್ರಾಗ ಆಸಕ್ತಿ ಉಂಟಾಗ್ತೈತಿ. ಅಜ್ಞಾನದಿಂದ ಅದರ ಮರುವನ ಇದಕ್ಕೆ ಆಸಕ್ತಿ ಉಂಟಾಗ್ಲಿಕ್ಕೆ ಕಾರಣ. ಅದ್ರ ಅರಿವು ಇತ್ತಂದ್ರೆ, ಅದ್ರ ಎಚ್ಚರ ಇತ್ತಂದ್ರೆ ಇದ್ರಾಗಿನ ಆಸಕ್ತಿ ಏನೋ ಉಂಟಾಗುದಿಲ್ಲ, ಎದ್ರ ಬಗ್ಗೆನೂ ಆಸಕ್ತಿ ಉಂಟಾಗಲ್ಲ. ಯಾವಾಗಲೂ ಸ್ವರೂಪದ ಕಡೆ ಲಕ್ಷ್ಯ ಇತ್ತಂದ್ರೆ, ನಿಜದ ಕಡೆ ಲಕ್ಷ್ಯ ಕೊಟ್ಟಾಗ ಇದೆಲ್ಲ ತೂರ್ಕಿ ಕಡೆ ಉದಾಸೀನ ಭಾವ ಬಂದ್ಬಿಡ್ತು, ವೈರಾಗ್ಯ ಬಂದ್ಬಿಡ್ತದೆ. ನಿಜವನ್ನ ತಿಳಿದವಾಗ ಇದ್ರಿಗೆ ಇದೆಲ್ಲ ಬೇಕಾಗಿತ್ತು. ಈ ಗದ್ದಲದಾಗ ಯಾಕೆ ಬೀಳ್ತಾವ ನಾವು? ಏನ್ ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಣಗೂಟ. ಯಾವ ದೇವ್ರದಿಂದ ನಡ್ಕೋಬೇಕಾಗೈತವ? ಯಾವ ಕರ್ಮ ಮಾಡ್ಬೇಕಾಗೈತಿ? ಅದನ್ನ ಮಾಡ್ಬೇಕು, ಇದನ್ನ ಮಾಡಿ ಎಚ್ಚರದ ಮೇಲೆ ಚಾಲು ಆತ್ರಿ. ಹಂಗ ಪಡ್ಕೊಂಡು ಏನೇನು ಕಲ್ಪನೆ ಮಾಡ್ಕೊಂಡು ಅದ್ರ ಬೆನ್ನ ಹತ್ತಿ ಹಂಗ ತಿಳ್ತೈತಿ. ಏನ್ ಕಡಿಕ ಅದ್ರ ಪರಿಣಾಮ ಏನಾಯ್ತು ನೋಡ್ಕೋ. ಹೀನ ಗುಣಗಳನ್ನು ತ್ಯಜಿಸಿ ಸಂತರ ಸಂಗತಿ ಹಿಡಿದನೆಂದರೆ ಅವನಿಗೆ ಸಾಧಕನೆನ್ನಬೇಕು. ಹೌದು, ಅವ್ ಇದ್ರ ಇಚ್ಛಾ ಇತ್ತಂದ್ರೆ, ಎಲ್ಲ ವಿಷಯದ ಆಶೆ ಇತ್ತಂದ್ರೆ ಎಲ್ಲ ದುರ್ಗುಣಗಳು ಬರ್ತಾವ. ಅದು ಹೋತಂದ್ರೆ ಎಲ್ಲ ಸದ್ಗುಣಗಳು ಬರ್ತಾವ. ಏನ್ ಅಂಥವರ ಸಂಘ ದೊರೀತದ. ಏನ್ ಅವಾಗ ಸಾಧಕ ಅನ್ಬೇಕು. ಇದ್ರ ಕಡೆ ಎಲ್ಲ ಕೊಡಾಕತ್ತಂದ್ರೆ ಅವಾಗ ಒಳ್ಳೆಯ ಗುಣಗಳು ಅವನಲ್ಲಿ ಜಾಗೃತಕ್ಕವು. ಕೆಟ್ಟದ್ದನ್ನು ಯಾವ ಅವನಲ್ಲಿ ಬರುವುದನೇ ಇಲ್ಲ. ಮೊದಲಕ್ಕೆ ಇದನ್ನು ನಾವು ಬಂತಂದ್ರೆ ಅಂತಃಕರಣ ಪರಿಶುದ್ಧಿ ಆಕೈತಿ. ನಿನಗೆ ಒಳ್ಳೆಯ ಭಾವನೆ, ಒಳ್ಳೆಯ ಗುಣಗಳು. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ ಅಂದ್ರೆ ನಿನಗ ಮೊದಲು ಕೆಡಕಾಗಿರ್ತೈತಿ. ಒಳ್ಳೇದು ಮಾಡ್ಬೇಕನ್ನೋ ಭಾವ ನಿನಗೆ ಬಂತಂದ್ರೆ ಮೊದಲು ನಿನಗೆ ಒಳ್ಳೇದಾಗಿರ್ತೈತಿ. ಇನ್ನೊಬ್ಬರಿಗೆ ಹಿತ ಮಾಡೋದು ಎದಕ್ಕೆ? ನಮಗೆ ಹಿತ, ನಾವು ನಮ್ಮ ಸಂಬಂಧ, ನಮ್ಮ ಒಳ್ಳೆಯದಕ್ಕಾಗಿ ಇನ್ನೊಬ್ಬರಿಗೆ ಒಳ್ಳೆಯದ ಮಾಡೋದು. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ನಿನ್ನ ಮೊದಲಿಗೆ ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡಿಸೋದು. ಏನ್ ಬೇಕಾದ್ರೂ ಪರೀಕ್ಷೆ ಮಾಡಿ ನೋಡ್ಕೊ, ಮನಸ್ಸು ಏನಾಗಿರ್ತೈತಿ ನಿನಗೆ. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ ನಿನ್ನ ಮನಸ್ಸಿನ್ಯಾಗ ಬಂದ್ರೆ ಮೊದಲು ನಿನ್ನ ಮನಸ್ಸು ಕೆಟ್ಟಿರ್ತೈತಿ. ಒಳ್ಳೇದು ಮಾಡ್ಬೇಕನ್ನೋ ಭಾವ ಅಂದ್ರೆ ಮೊದಲು ನಿನಗೆ ಒಳ್ಳೇದಾಗಿರ್ತೈತಿ. ಈ ಪೂಜೆ ಹಿಡೀರಿ ಮೊದಲ. ಸಂತೋಷಗೊಳಿಸ್ಬೇಕಪ್ಪ, ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕು, ಹಿತ ಮಾಡ್ಬೇಕನ್ನೋ ಭಾವ ಯಾವಾಗಲೂ ಇರಲಿ. ಇದ ದೇವರ ಪೂಜೆ ಅಂತ. ಏನಕ್ಕೇನ ಪ್ರಕಾರ ಏನು ಯಶ್ಯ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಇದೇ ದೇವರ ಪೂಜೆ ಅಂತ. ಯಾವಾಗಲೂ ಒಳ್ಳೆ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅನ್ನೋ ಸದ್ಭಾವ ಮಾಡಕ್ಕೆ ಏನು ಗಂಟೆ ಖರ್ಚಾಕತ್ತೀವಿ. ನೀವು ಕೊಡೋದು ಬೇಕಾಗಿಲ್ಲ. ಏನ್ ಒಳ್ಳೆಯ ಮಾತುಗಳನ್ನು, ಹಿತವಚನಗಳನ್ನು, ಇನ್ನೊಬ್ಬರಿಗೆ ಸಂತೋಷ ಆಗುವಂಗ ಬೆಲ್ಲಿರ್ಲಿಕ್ಕೂ ಬೆಲ್ಲದಂಥ ಮಾತು ಮನಸ್ಸಿನಾಗ ಮಾಡಿದ್ರೆ ಅದು ಎಷ್ಟೋ ನಿನಗೆ ಒಳ್ಳೆಯದಾಗೈತಿ. ಮನಸ್ಸಿನಾಗ ಕೆಟ್ಟ ಮಾಡಿದೆ ಅಂದ್ರೆ ನಿನ್ನ ಮನಸ್ಸ ಕೆಟ್ಟ. ಇನ್ನೊಬ್ಬರಿಗೆ ಕೆಳಗೆ ಬಯಸಿದ್ರೆ ನಿನಗ ಅಲ್ಲಿ ಹಾನಿ ಐತಿ ನೋಡೋದು. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ. ಹೊಟ್ಟಿ ಕಿಚ್ಚು ಪಡ್ತೈತಿ ಒಳಗೆ. ಹಂಗಾಗ ಏನು ಮಾಡ್ಲಿಪ್ಪ ಇವನು ಅಂತ ಹೌದಿಲ್ಲ. ಮನಸ್ಸಿನಾಗ ಇದ್ದದ್ದಾವು ಮಾತುಕತೆಗಳಲ್ಲಿ ಕೈಲಿಂದ ನೀಗ್ಲಾಗ್ಲಿಕ್ಕೆ ಮೋಸ ಮಾಡಕ್ಕೆ ಶುರು ಮಾಡ್ತೈತಿ, ವಂಚನೆ ಮಾಡೋದು, ಹೆಂಗಾರ ಮಾಡಿ ಇಂಥ ಕುತಂತ್ರವನ್ನು ಮಾಡಿ ತಾನ ಹಾಳಾಗ್ಬೇಕು. ಏನ್ ನೀ ಮಾಡಿದ್ದು ನಿನ್ನ ಅಡ್ರೆಸ್ ಹುಡ್ಕೊಂಡು ಬರ್ತೈತಿ. ಅದು ಎಲ್ಲಿದ್ರು ಪುಣ್ಯ ಮಾಡಿದ್ದು ಹುಡುಕ್ಯಾಡ್ಕೊಂಡು ನಿನ್ನ ಅಡ್ರೆಸ್ಗೆ ಬರ್ತೈತಿ. ಅದು ಪಾಪ ಮಾಡಿದ್ದು ನಿನ್ನ ಅಡ್ರೆಸ್ಗೆ ಗೊತ್ತು ಹಿಡ್ಕೊಂಡು ನೀ ಎಲ್ಲಿದೆ ಅನ್ನೋದು ಹುಡುಕ್ಯಾಡಿ ಜಗತ್ತಿನ ಎಲ್ಲಿ ಆಡ್ಕೊಂಡ್ರು ಬಿಡೋದಿಲ್ಲ ನಿನ್ನದು. ಜಟಿತ ಘಟೈತಿ ಗಿರಿ ಗೌರೀಶು ನಾ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿಹಿ ಅಂತ.
ನಿನ್ನ ಅಡ್ರೆಸ್ ಹುಡ್ಕೊಂಡು ಎಲ್ಲಿದ್ರು ನೀನು ಬಂದ ನಿನಗೆ ಒದಗ್ಬೇಕು. ನೀ ಏನಾರ ಪಾರಾಜ್ಞೆ ಅಂತ ತಿಳ್ಕೊಂಡಿದಿ. ಯಾರು ಪಾರ್ ಮಾಡವ್ರು ಅದಾರ ಅಂತೇಳಿ. ಆವ ಬಲವಿಡಿದ ಅಖಿಲ ದುರಿತವನ್ನೆಸಗಿ ಜೀವಿಸುವೆ ಮಾಸ ದುಸರಲೇ ಮಾನವ. ಯಾವ ಬಲ ಐತೆ ಅಂತ ಮಾಡ್ತೀವೋ ನೀನು ಇದೆಲ್ಲ. ಅದೆಲ್ಲ ವ್ಯವಸ್ಥಿತವಾಗಿ ನಿನಗೆ ಬರ್ತದೆ. ಅದು ನೀ ಮಾಡಿದ್ದು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕರ್ಮದ ಇದರಿಂದ ಕರ್ಮಜಾಲದಿಂದ ನೀ ಯಾವ ಜೀವರಾಶಿ ಯಾರಿಗೂ ಸಾಧ್ಯ ಇಲ್ಲ. ಮಾಡಿದ ಕರ್ಮದಿಂದ ಪಾರಾಗಬೇಕಾತಂದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಬೋದು. ಒಂದೇ ಇದಕ್ಕೆ ಉಪಾಯ, ಬೇರೆ ದಾರಿ ಇಲ್ಲ. ನ ಅನ್ಯ ಪಂಥ ವಿದ್ಯತೆ ಅಯನಾಯ, ಅನ್ಯ ಮಾರ್ಗನೇ ಇಲ್ಲ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ. ನಿನ್ನ ನಿಜವನ್ನು ನೀ ತಿಳ್ಕೊ. ನೀ ಯಾರು, ನಿನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ನಿರಂತರ ಅಭ್ಯಾಸ ಮಾಡಿದಾಗ ಈ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಇಲ್ಲಿ ಬಂದು ಮತ್ತು ಏನು ಮಾಡಾಕತ್ತಿ, ಮತ್ತು ಪಶು ಪಕ್ಷಿಗಳ ಜೀವನದ ವ್ಯವಹಾರ. ಯಾವ ಜನ್ಮದ ಕೆಲಸ ನೀ ಮಾಡ್ತಿ ನೋಡು, ಅದ ಜನ್ಮ ಕಾಲ ಕೂತದ. ನಿನಗೆ ಏನು ನಡೆಸಿ ಮುಂಜಾನೆ ಸಂಜೆ ಮಠ ವಿಷಯ ಸಂಗ್ರಹ, ವಿಷಯ ಭೋಗ, ಬರೇ ಅದ ಹೆಸನ. ನಿನ್ನ ನಿಜವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನ ನೋಡೋದು ಮಾಡಕತ್ತೀಯ. ಅದನ್ನು ಮಾಡವ ಸಾಧಕ. ಸತತ ಈ ಅಭ್ಯಾಸದಾಗ ಯಾವ ತೊಡಗ್ತಾನ ಅವಾಗಿದ ಅನುಭವ ಬರ್ತದೆ ನೋಡ್ರಿ. ಮತ್ತೊಂದು ಇಲ್ಲೇ ಇಲ್ಲ ಅವ್ರು. ಇದೇ ಸದಾಶಿವಗೆ ಅದ ಉದ್ಯೋಗ ಅಂತಾರೆ. ಆತ್ಮಚಿಂತನೆಯನ್ನು ಮಾಡೋದು ಒಂದೇ ಉದ್ಯೋಗ. ಅನಾತ್ಮ ಚಿಂತನೆ ಬ್ಯಾಡಿನ ಸಾಕದ. ಜನ್ಮ ಜನ್ಮಾಂತರ ತಿರುಗಿ ಎಷ್ಟೋ ಜನ್ಮಗಳು ಅದರೊಳಗೆ ಕಾಲು ಕಳೆದೀವಿ. ಅದ್ರಾಗ ಏನೂ ಲಾಭ ಇಲ್ಲ ಅಂತ. ಇನ್ನು ಬ್ಯಾಡಿನ ಅದ್ರಾಗ ಬೇಳೆ ಕಳೆದ ಬೇಳೆ ಸಿಕ್ಕಂಥ ಬೇಳೆಯನ್ನು ಸದುಪಯೋಗ ಮಾಡ್ಕೊಳಂತ ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅವ ವ್ಯರ್ಥ ಬೇಳೆ ಕಡೆಯಕ್ಕೆ ಹೋಗೋದು, ಅವನು ಸದುಪಯೋಗ ಮಾಡ್ಕೋತಾನೆ. ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ನಾವು ತೊಡಗ್ತಾನೆ. ಅವಾಗ ಮುಮುಕ್ಷು ಅಂತಾರೆ. ಮಹಾತ್ಮರ ಹೆಸರಿನ ಮ್ಯಾಗ ಆಡಂಬರ ಮಾಡ್ಕೊಂತ ಕುಂತೀವಂದ್ರೆ ನಾಳೆ ಅದರ ಫಲ ಉಣ್ಬೇಕಾಕೈತಿ. ನಿಜವಾದ ಸಾಧಕ ಇದ್ದವ ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡ್ತಾನ. ಮನನ ಮಾಡಿ ಆ ವಿಷಯದ ಗೂಢವನ್ನು ತಿಳ್ಕೊಂಡ ಅದ ಭಾವದೊಳಗೆ ಉಳ್ಕೋತಾನ. ನಿನ್ನ ಸ್ವರೂಪವನ್ನು ನೀ ನೋಡ್ಕೊಳ್ಳಿಕ್ಕೆ ಹೊರಟಿ ಅಂತಂದ್ರೆ ನಿನ್ನ ಹೊರಗಿನ ಪೂಜಾ ಹೋಮ ಜಪ ತಪ ಎಲ್ಲ ತನ್ನಿಂದ ತಾನೇ ಕೈ ಬಿಟ್ಟು ಹೋಗ್ತಾವ. ನಿಜದ ಕಡೆ ಎಲ್ಲ ಕೊಡಕ್ಕೆ ಹೋಗ್ತೆ ಅಂದ್ರೆ ನೀನು ಹೊರಗಿನ ಕರ್ಮಜಾಲ ಎಲ್ಲ ತಪ್ಪಿ ಹೋಗ್ತೈತಿ. ಏನಾರ ಮಾಡ್ಬೇಕನ್ನೋದು ಏನೂ ಉಳಿದಿಲ್ಲ. ನೀನು ಆನಂದದ ಕಡೆ ಎಲ್ಲ ಕೊಡಾಕೈತೆ ಅಂತ. ಎಲ್ಲರೂ ಮಾಡೋದೆಲ್ಲ ಎದರ ಸಂಬಂಧ? ಹೊಟ್ಟಿಗಾಗಿ, ಗೇನು ಬಟ್ಟಿಗಾಗಿ, ಕಡೆಗೆ ಕಾಮನ ಕಟ್ಟಿಗಾಗಿ. ಇದಕ್ಕೆ ಆಗೋದಿಲ್ಲ. ಇದನ್ನು ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿ ನೋಡ್ಕೊರಿ. ಜನ್ಮ ಜನ್ಮಾಂತರ ಹುಟ್ಟೋದೆಲ್ಲ ಇದರ ಸಂಬಂಧ. ನಮ್ಮದು ಹೊಟ್ಟಿಗೆ ಬೇಕಲ್ಲಪ್ಪ. ಹೊಟ್ಟಿ ತುಂಬಿ ಶರೀರ ಬಿಟ್ಟಾವ ಯಾವುದಾನ ಹೇಳಿ. ಬ್ರಹ್ಮ ಕಪಾಲ ಅಂತ ಅದಕ್ಕೆ. ಅದು ಎಂದೂ ತುಂಬುವುದೇ ಇಲ್ಲ. ಅದನ್ನು ಹೌದಿಲ್ಲ, ಬರೇ ಅದನ್ನ ಮಾಡೋದು. ಅದಕ್ಕೆ ಹಾಕೋದು ಮತ್ತು ಹೊರಗೆ ಹಾಕೋದು, ಒಳಗೆ ಹಾಕೋದು ಮತ್ತು ಹೊರಗೆ ಹಾಕೋದು. ಹೌದಿಲ್ಲ, ಒಂದೇಟು ತಡ ಆದ್ರೆ ಮತ್ತೆ ಹತ್ತಿ ನೋಡ್ರಿ ದವಾಖಾನಿಗೆ ಒಯ್ಲಿ ಅದನ್ನಂತ. ಯಾಕೋ ಚರಿಗಿತು ಒಂದು ಆಗಿಲ್ಲ ಬಿಡ್ಲಿ ಅದು ಓದ್ ಹೋಗಿ ಇದನ್ನಂತಾರೆ. ಹೌದಿಲ್ಲ, ಅದ ಕಡೆ ಕಾದ ಕೂಲಿ ಮತ್ತೆ ಬೇಕನ್ನಿಸ್ತೈತಿ, ಮತ್ತೆ ಚುರುಗುಡ್ತೈತಿ. ಏನು ಇಲ್ಲಪ್ಪ ಕೈ ಕಾಲಾಗಿದ ಬಳ ಬಳನಾಗ್ತಾವ ಹಾಕೇನಾರ ಅಂತ. ಬರೇ ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಲಾಭ ತಗೊಂಡು ಹೇಳಿ. ಎದರ ಸಂಬಂಧ ಹಾಕಬೇಕಾಗೈತಿ? ಬದುಕೋದು. ಎದರ ಸಂಬಂಧ ಬದುಕಬೇಕಾಗೈತಿ? ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ ಸಂಬಂಧ. ಇಷ್ಟೆಲ್ಲ ಅನುಕೂಲ ಮಾಡಿಕೊಂಡ ಇದರ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಂಥ ಅವಕಾಶ ಪುನಃ ನಿನಗೆ ಯಾವಾಗ ಸಿಗ್ಬೇಕು ಹೇಳಿ? ಎದರ ಸಂಬಂಧ ನಿನಗೆ ಅನುಕೂಲ ಆಗೈತಿ? ಇದೆಲ್ಲ ಎಲ್ಲ ನಿಸರ್ಗ ಇದು ಎಲ್ಲ ನಿನಗೆ ಅನುಕೂಲ ಎದರ ಸಂಬಂಧ ಆಗೈತಿ? ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿ ಅಂತ. ತಿಳ್ಕೊಳ್ಳಿಲ್ಲ ಅಂದ್ರೆ ಎಲ್ಲವೂ ಪಂಚಭೂತಾದಿಗಳು ಸಿಟ್ಟಾಗಿಬಿಡ್ತಾವೆ. ನಿನಗೆ ಇದೇನು ಉಪಯೋಗ ಇಲ್ಲ ಇದಂತ. ನಾವು ತಮ್ಮ ಇದನ್ನೆಲ್ಲ ಕಸ್ಕೊಂಡು ಅದು ಅನರ್ಥಕ ಕಾರಣಕತ್ತಾಗಿಂದ ಬರೀ ಅವನ್ನ ಕೂಡಿಸ್ಕೊಂಡು ಇವನ್ ಅನ್ನು ಅಂತ ಹಿಡ್ಕೊಂಡು ಕುಂತೆ ಅಂದ್ರೆ
ಅದರ ಬದುಕು ಏನಾಕೈತಿ? ಜೀನಿ ಬದುಕ ಹಂಚ್ಕೊಂಡು ತಿನ್ನಕ್ ಕಲಿ. ಇದನ್ನೆಲ್ಲ ಯಾಕಂದ್ರೆ ನಾಳೆಗೆ ಇಡಬೇಡ ಅಂತ ಹೇಳ್ಯಾರ ಅವರು. ಸಂಗ್ರಹ ವೃತ್ತಿ ಬೇಡ, ಎಷ್ಟು ಬೇಕಷ್ಟ ನೀನು ಬದುಕುವುದಕ್ಕಾಗಿ ಅಷ್ಟ. ನಾಳೆ ಪಜ್ಜರಲ್ಲ, ಮತ್ತೆ ನೋಡೋಣ, ಚಿಂತೆ ಮಾಡಕ್ ಹೋಗ್ಬೇಡ ನಾಳೆ ಬಗ್ಗೆ. ಏನ್ ನಾಳೆಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದ ಇಡಬೇಡ ಅಂತ ಯಾಕೆ ಹೇಳ್ಯಾರ ಅವ್ರ ಅನುಭವಗಳು? ನಮಗಿನ್ನೂ ಅದನ್ನ ಮಾಡ್ಬೇಕು, ಇದು ಗಟ್ಟಿ ಹಿಡ್ಕೊಂಡು ಕುಂತ ಅದಕ್ಕೆ ಬರ್ತೈತಿ ದಾಳಿ. ಯಾವನಾರ ತುಡುಗರ ಎಬ್ಬಿಸ್ಕೊಂಡು ಹೋಗ್ಕಾನು, ಬೆಂಕಿಯಾರ ಹತ್ತೈತಿ, ಅನಾಹುತ ಆಗ್ಯಾರ ಹೋಗ್ತೈತಿ. ಏನ್ ಅವಾಗ ಅಯ್ಯೋ ಯಪ್ಪ ಅಂತ ಹೊಟ್ಟೆ ಬೇನ್ ಹತ್ತೈತಿ. ಅದಕ್ಕೆ ಈ ರೂಪದಿಂದ ನೀವು ಸರಿಯಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರ ಅದಕ್ಕೆ ಅನರ್ಥಗಳ ಬರ್ತಾವ. ಏನ್ ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಲ್ಲದವನ ಶರಿಯು ಕಳ್ಳನಿಗೆ ನಿರ್ಪೋಸರ್ವತ್ತೆ. ಯಾವನರ ತುಡುಗರ ತಗೊಂಡು ನೀನು ಯಾವಂದ ಎಬ್ಸಿದ್ದೆ ಅಲ್ಲಿ ಹಿಂದಿನ ಜನ್ಮದಾಗಿ ಈಗ ತಗೊಂಡು ಹೋಗ್ಯಾನ. ಹಿಂಗ ತಿಳ್ಕೊ ಸುಮ್ಮ. ಏನ್ ಅದಕ್ಕೇನು ಬೇರೆ ಪರಿಹಾರ ಅದಕ್ಕಿಲ್ಲ. ಏನೋ ಮಾಡಿ ನೀ ಕಂತ್ರಾಟ. ಏನ್ರಿ ನಂದು ಏನು ಉಳಿಲಿಲ್ಲ, ಎಲ್ಲ ತಗೊಂಡು ಹಿಂದ ಮಾಡಿ ಅದಕ್ಕೆ ಹಂಗಾಗೈತಿ. ಮಾಡಿದ್ದನ್ನು ಮಾರಾಯ ಬಿಡ್ತೈತೆ ಅದು ಬೆನ್ನ ಎತ್ತಿ ಕಾಡ್ತೈತಿ. ಅದೇನು ಅಡ್ರೆಸ್ ಹಿಡ್ಕೊಂಡು ಬರ್ತೈತೆ ಅಂತಾರಲ್ಲ, ನಿನ್ನ ಎಲ್ಲಿದ್ದಲ್ಲಿಂದ ಬಂದು ನಿನಗೆ ಇದನ್ನ ಮಾಡಿ ಅವ್ರಿಗೆ ಬರ್ತೈತಿ ನಿನಗೆ. ಅದನ್ನ ಉಂಡ ತೀರಿಸ್ಬೇಕು, ಬೇರೆ ಪರಿಹಾರ ಅದಕ್ಕಿಲ್ಲ. ಏನ್ ನಾವು ಮಾಡಿದ್ದೆ ನಮಗೆ ಬಂದಿರ್ತೈತಿ. ಅದನ್ನು ಸುಮ್ಮನೆ ಉಣ್ಣಾಕ್ ಬಂದೇವಿ ನಾವಿಲ್ಲ, ಅದನ್ನು ತೀರ್ಸಾಕ ಹಿಂದಿನ ಸಾಲ ಬಾಕಿ. ಪ್ರತಿಯೊಂದು ನಾವು ಹುಟ್ಟಿ ಬಂದದ್ದೆಲ್ಲ ಹಿಂದಿನ ಸಾಲ ತೀರ್ಸಾಕ. ಈಗೇನು ಮಾಡ್ತೀಯಲ್ಲ ಮತ್ತೆ ಅದು ಜಮಾ ಆಕೈತಿ. ಅದು ಸಂಚಿತ ಕರ್ಮಕ್ಕೆ ಜಮಾ ಆಕೈತಿ. ಈಗ ಮಾಡಿದ್ದು ಮುಂದೆ ಬರ್ತೈತೆ. ಈಗೇನು ಉಣ್ಣಾಕತ್ತೀವಲ್ಲ ಹಿಂದೆ ಮಾಡಿದ್ದು ಉಣ್ಣಾಕೈತಿ. ಅದು ಆಗಾಮಿ ಕರ್ಮ. ಇದು ಉಣ್ಣೋದು ಪ್ರಾರಬ್ಧ ಕರ್ಮ. ಉಣ್ಣುಲ್ಲೇ ಉಳಿದದ್ದು ಅದು ಸಂಚಿತ ಕರ್ಮ. ಅದು ಜನ್ಮ ಜನ್ಮ ಅಂತ ಇರ್ತೈತಿ. ಎಲ್ಲಿ ಮಠ ನಿನ್ನ ನಿಜದ ಎಚ್ಚರ ಆಗುದಿಲ್ಲ ಅಲ್ಲಿ ತನಕ ಇದು ಕರ್ಮ ಸಂಚಯ ಇರುವುದನ್ನ, ಇದರಿಂದ ಪಾರಾಗಕ್ಕಾಗುದಿಲ್ಲ ನಿನಗೆ. ಅದಕ್ಕೆ ಮೊದಲ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಳ್ಳುವ ಮಠ ಈ ಕರ್ಮಜಾಲದಿಂದ ನಿನಗೆ ಬಿಡುಗಡೆನೇ ಇಲ್ಲ. ಯಾವಾಗ ನಿನ್ನ ಸ್ವರೂಪದ ಜಾಗೃತಿ ಆಕೈತಿ, ಜ್ಞಾನವನ್ನು ಹೊಂದಿ, ಅವಾಗ ಎಲ್ಲ ಕರ್ಮಗಳು ಸುಟ್ಟು ಹೋಕ್ಕವು ಅಂತ, ನಾಶ ಆಗಬೇಕು. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಇದ ಮಾತಾ ಹೇಳ ನಾವು. ಅರ್ಜುನ, ಯಾವಾಗ ನಿನ್ನ ಸ್ವರೂಪದ ಎಚ್ಚರ ಆಕೈತಿ ನಿನಗೆ, ಅವಾಗ ಎಲ್ಲಾ ಕರ್ಮಗಳು ನಾಶ ಆಗಬೇಕು. ಮೂರು ಕರ್ಮಗಳು ಯಾವ ಉಳಿದಿಲ್ಲ ಅಂತ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅನ್ನೋದು ನೋಡಾರ ದೃಷ್ಟಿಯೊಳಗಷ್ಟ. ಅದು ಜ್ಞಾನವನ್ನು ಮಾಡ್ಕೊಂಡು ನಾವು ಜೀವಭಾವ ನಾಶ ಆದ್ಮ್ಯಾಗ ಮೂರೂ ಕರ್ಮಗಳಿಗೆ ಅಸ್ತಿತ್ವವನ್ನು ಉಳಿದಿಲ್ಲ ಅಂತ. ಮೂರು ಹೆಂಡತಿ ಮಾಡ್ಕೊಂಡು ಗಂಡ ಸತ್ತ ಮ್ಯಾಗ ಮೂರು ಮಂದಿ ರಂಡ್ಯಕ್ಕಾರೋ ಏನು ಒಬ್ಬಾಕಿ ಮುತ್ತೈದಾಗಿ ಉಳಿತಾಳೋ? ಮೂರು ಮಂದಿ ರಂಡ್ಯಕ್ಕಾರ ಇಲ್ಲ. ಹಂಗ ಮೂರೂ ಕರ್ಮಗಳ ನಾಶ. ಜ್ಞಾನಾಗ್ನಿ ಸರ್ವಕರ್ಮಾನಿ ಅಂತ ಅದಕ್ಕೆ ಹೇಳ್ಯಾರ. ಎಲ್ಲಾ ಕರ್ಮಗಳು ಭಸ್ಮ ಸುಟ್ಟು ಹೋಗ್ಬಿಡ್ತು. ಅವಾಗ ಕರ್ಮದ ಕಾಟ ಇಲ್ಲಿ ನಮಗೆ. ಇದು ನಮ್ಮ ಕರ್ಮ ಕಾಡ್ತೈತಿ. ನಾವು ಏನಪ್ಪಾ ಕರ್ಮ ಅಂತಿರ್ತೀವಿ ರೂಢಿ ಒಳಗೆ ಅನ್ನೋದಿಲ್ಲ. ಏನಾದ್ರೂ ಕರ್ಮ ಏನಾಯ್ತು ಬಿಡಪ್ಪ, ಮತ್ತೆ ಮಾಡಿದ ಕರ್ಮ ಉಣ್ಣಾಕೊಂಡೈತದ, ಯಾರನ್ನೂ ಬಿಡೋದಿಲ್ರಿ ಅದು. ಅದಕ್ಕೆ ಒಳ್ಳೆಯದನ್ನ ಮಾಡುವ. ನಿನಗೆ ಒಳ್ಳೆಯದು ಬೇಕಂದ್ರೆ ಒಳ್ಳೆಯ ಕರ್ಮಗಳನ್ನು, ಇನ್ನೊಬ್ಬರಿಗೆ ಹಿತ ಆಗುವಂತ ಕರ್ಮಗಳನ್ನು ಮಾಡುವಂತ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೆಳಕಾಗದಂತ ಆಚರಣೆ ಅಂತಹ ಕರ್ಮಗಳನ್ನು ಮಾಡೋದು ತಪಸ್ಸು. ತಪಸ್ಸಂದ್ರೆ ಎಲ್ಲಾರ ಬಿಟ್ಟುಕೊಟ್ಟ ಓಡಿ ಹೋಗೋದಲ್ಲ, ಎಲ್ಲ ಬಿಟ್ಟುಕೊಟ್ಟ ಮಣಿಮಾರ್ ಬಿಟ್ಟುಕೊಟ್ಟು ಎಲ್ಲಾರ ಅಡವಿ ಸೇರುವುದು ತಪಸ್ಸಲ್ಲ. ತಪ ಅಂದ್ರೆ ಇದು ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ, ಶರೀರದಿಂದ, ವಾಣಿಯಿಂದ. ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಮ. ಈ ತ್ರಿವಿಧ ಶರೀರದಿಂದ, ವಾಣಿಯಿಂದ, ಮನುಷ್ಯನಿಂದ ಇದರ ಮೂರೂ ಇದರಿಂದ ನಾವು ತಪಸ್ಸು ಮಾಡಬೇಕಾಗ್ತದೆ. ಮೊದಲು ಮನಸ್ಸಿನಾಗ ಬಂದದ್ದು ಮತ್ತು ಮಾತುಕತೆಗಳಲ್ಲಿ ಅದು ಬರ್ತೈತಿ. ಮನಸ್ಸಿನಾಗ ಇದ್ದದ್ದ ಬಾಯಲ್ಲಿ ಮಾತಾಡಕ್ಕೆ ಅನ್ಸ್ತೈತೆ ಅದು. ಅದಿಲ್ಲ, ಒಳ್ಳೆ ಭಾವನೆ, ಒಳ್ಳೆ ವಿಚಾರಣೆಯಲ್ಲಿರ್ತಾನೆ ಒಳ್ಳೆ ಮಾತುಗಳು ಬರ್ತಾವ. ಮನಸ್ಸಿನಾಗ ಕೆಟ್ಟ ಭಾವನೆ, ಕೆಟ್ಟ ವಿಚಾರ ಅದಾವ, ಏನು ಉಂಡಿರ್ತಾವ ಒಡ್ಡರಿಗೆ ಬರ್ತಾವ. ಮನಸ್ಸಿನಾಗ ಇದ್ದದ್ದು ಹೊರಗೆ ಬೀಳ್ತೈತಿ.
ಏನೋ ತುಂಬ್ಕೊಂಡೈತಿಪ್ಪ, ಇದಕ್ಕೆಲ್ಲ ಕಾರ್ ಕೊಳಕತೈತಿ ನೋಡಿದಂತ. ಏನೇನು ತುಂಬ್ಕೊಂಡೈತಿವ ಎಲ್ಲ ಹೊರಬೀಳ್ಸಂದ್ರೆ ಆರಾಮಿರ್ತೀನಿ ಅಂತ. ಹೌದಿಲ್ಲ? ಅದನ್ನೆಲ್ಲ ಖಾಲಿ ಮಾಡೋದನ್ನ ಮನಸ್ಸಿನಾಗೆ. ಮನಸ್ಸು ನಗ್ಗಣ ಮನಸ್ಸು ಆತಂದ್ರೆ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗ್ತದೆ. ಏನೇನು ತುಂಬ್ಕೊಂಡು ನೋಡಿ ಅವನ್ನೆಲ್ಲ ಖಾಲಿ ಮಾಡು ಮನಸ್ಸಿನಾಗೆ. ಅದನ್ನು ವಿಚಾರದಿಂದ ಅದನ್ನು ನಾಶ ಮಾಡು. ಮನಸ್ಸಿನಾಗ ಏನೇನು ಭಾವನೆಗಳದಾವ ಎಲ್ಲ ಭಾವನೆಗಳನ್ನೆಲ್ಲ ತೆಗೆದು ಹಾಕಿ ಧ್ಯಾನ ಕೂತಾಗ ಇದೇ ಕೆಲಸ ನಾವು ಮಾಡಬೇಕಾಗಿದೆ. ಯಾವುದೇ ಥರದ ಕಲ್ಪನೆಗಳಿಗೆ, ಭಾವನೆಗಳಿಗೆ ಅವಕಾಶ ಕೊಡದಂಗೆ ಮನಸ್ಸನ್ನು ಯಾವಾಗಲೂ ನಾವು ಖಾಲಿ ಇಟ್ಟುಕೊಂಡಾಗ ನಮಗೆ ಅದು ಅನುಭವ ಬರ್ತೈತಿ. ಅದನ್ನ ಹೇಳೋಣ ಕ್ರೈಸ್ತ ಬೈಬಲ್ನೊಳಗೆ, ಅದನ್ನ ಹೇಳೋಣ, ಎಂಪ್ಟಿ ದೈ ಶೆಲ್ಫ್ ಆ್ಯಂಡ್ ದೈ ಶೆಲ್ಫ್ ಹೆಲ್ದಿ. ಎಲ್ಲ ಮನಸ್ಸನ್ನು ಬರೆಯದು ಮಾಡು, ಖಾಲಿ ಮಾಡು. ಅಲ್ಲಿ ನಾನೇ ಅದೇ ಸದಾ ಆನಂದಮಯವಾಗಿರ್ತಕ್ಕಂಥ ಇರು. ಅಲ್ಲಿ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಮನಸ್ಸಿನಾಗ ಅನ್ಯ ಭಾವನೆಗಳನ್ನೆಲ್ಲ ತುಂಬ್ಕೊಂಡು ಕುಂತಿಯಲ್ಲ, ಅದು ನಮಗೆ ಅನುಭವಕ್ಕೆ ಬರಬಾರ್ದು. ಅವನ್ನೆಲ್ಲ ಖಾಲಿ ಮಾಡೋದು. ಅಜ್ಞಾನದಿಂದ ಅವೆಲ್ಲ ನಮ್ಮಲ್ಲಿ ಉಳಿದಾವು. ಜ್ಞಾನ ಆದ್ಮ್ಯಾಗ ಅವಕ್ಕೆ ಏನು ಅಸ್ತಿತ್ವನ ಉಳಿದಿಲ್ಲ. ಇದ್ರ ಹಕ್ಕಿಗತಿ ಗೊತ್ತಾದ್ಮ್ಯಾಗ ಇಟ್ಕೊಳೋದು ಉಪಯೋಗ ಇಲ್ಲಪ್ಪ ಇವನ್ನಂತ ಹನ್ನೆರಡು ಆಲೋಚನೆ ಮಾಡೋದೆಲ್ಲ ಕೈ ಬಿಡೋದನ್ನು. ಯಾವ ಆಲೋಚನೆಗಳಿಗೂ ಅವಕಾಶ ಕೊಡಲಿಲ್ಲ ಅಂದ್ರೆ ನಿನಗೆ ಅಂತಃಕರಣ ಪರಿಶುದ್ಧಿನ ಐತಿ. ಅದ ಸೂತ್ರ ಇರ್ತೈತಿ, ಬ್ರಹ್ಮಸೂತ್ರ. ಅದರ ನೆನವಿನಾಗಿರಾಕ್ ಬರ್ತೈತಿ. ಶಿವ ಧ್ಯಾನ ಅಂದ್ರೆ ಅದಕ್ಕೆ ಅಂತಾರ. ನೀ ಶವ ಧ್ಯಾನ ಮಾಡ್ಕೊಂತ ಕುಂತಿ, ಶಿವ ಧ್ಯಾನ ಎಲ್ಲಿ ಆಗ್ಬೇಕು? ಶರೀರ ನೆನಪು ಮಾಡ್ಕೊತ ಕೂತ್ರೆ ಶಿವನ ನೆನಪಾಕೈತೆ ನಿನಗೆ. ಶಿವ ಅಂದ್ರೆ ಹೆಣ ಅಲ್ಲ, ಗೊಂಬೆ ಅಲ್ಲ. ನಾವು ತಿಳ್ಕೊಂಡ್ಬಿಟ್ಟು ಶಿವ ಅಂದ್ರೆ ಜಡಿ ಬಿಟ್ಕೊಂಡವ, ಚರ್ಮ ಸುತ್ಕೊಂಡವ, ಗೊಂಬಿ ನೆನಪು ಮಾಡ್ಕೊತ ಕುಂತೀನಿ. ಅದು ಶವ, ಹೌದಿಲ್ಲ? ಶಿವ ಅಂದ್ರೆ ಮಂಗಲ, ಕಲ್ಯಾಣ, ಸುಖರೂಪವಾದಂತಹ ಇರುವುದು. ಸಾಮಾನ್ಯವಾಗಿ ತಿಳಿಯಾಗ ಅದ ಹೊಕ್ಕಬಿಟ್ಟೈತಿ ನಮಗೆ. ಶಿವ ಅಂದ ಕೂಡಲೇ ಒಂದು ಗುಂಪಿನ ಅದನ್ನು ಕಲ್ಪಿಸ್ಕೊಂಡು ಕೂತ, ಜಡಿ ಬಿಟ್ಕೊಂಡವ, ಚರ್ಮ ಸುತ್ಕೊಂಡವ. ಶಿವ ಅಂದ ಕೂಡಲೇ ಇದೇ ಕಲ್ಪನಾ ಬಂದಿದೆ. ಅದು ಶವ, ಅದ ಶಿವ ಅಲ್ಲ. ಶಿವಭಾವ ಬಿಟ್ಟಾಗ ಶಿವಭಾವ. ಶಿವ ಅಂದ್ರೆ ಮಂಗಲ, ಕಲ್ಯಾಣ, ಸುಖರೂಪವಾದಂಥ ಇರುವಿನ ಸ್ಥಿತಿ. ಅದು ಅದಕ್ಕೆ ಯಾವ ಆಕಾರನೂ ಇಲ್ಲ, ನಾಮನೂ ಇಲ್ಲ, ನಾಮರೂಪರಹಿತವಾದದ್ದು ಶಿವಸ್ವರೂಪ. ಅದಕ್ಕೆ ಆ ಭಾವ ಬರಬಾರ್ದನ್ನೋ ಸಂಬಂಧ ಸುಖ ಅಂತ ಶಬ್ದ ಇಟ್ಟದ್ದು. ಮತ್ತೊಂದು ಎದರ ಸಂಬಂಧ ಇಟ್ಟಾರ ಅಜ್ಜಾರ ಅಂದ್ರೆ, ಶಿವ ಅನುಕೂಲ ಏನು ಬರ್ತೈತಿ ನಿಮ್ಗೆ? ಆ ರೂಪದ ಭಾವ ಬರ್ತೈತಿ. ಅದ್ರ ಅದು ಬರಬಾರ್ದನ್ನು ಸುಖ ಅನುಕೂಲ ಆ ರೂಪದ ಭಾವ ಬರಬಾರ್ದಿಲ್ಲ. ಶಿವ ಅಂದ್ರೆ ಮಂಗಲ, ಕಲ್ಯಾಣ, ಸುಖ ಸ್ವರೂಪ ಆದಂತ ಇರು. ಅದಕ್ಕೆ ಸುಖಾಯ ನಮ ಅಂತ ಇಟ್ಟದ್ದು ಎದರ ಸಂಬಂಧ? ಆ ಭಾವ ಬರಬಾರ್ದನ್ನೋ ಸಂಬಂಧ. ಆ ಭಾವ ಅಂದ್ರೆ ಏನು? ನಾಮ ಭಾವ ಅಂದ್ರೆ ನಾಮ ಇರ್ತೈತಿ, ರೂಪದ ಭಾವ ಅಂದ್ರೆ ರೂಪ ಇರ್ತೈತಿ. ನಾಮ ರೂಪ ತೆಗೆದು ಹಾಕಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗೆ ಶಿವಭಾವದಾಗ ಇರಾಕ್ತೈತಿ. ಶಿವಭಾವ ಬಿಟ್ಟಾಗ ಶಿವಭಾವ. ಹಂಗೆ ಬಾಯಲ್ಲಿ ಶಿವ ಅಂದ್ರೆ ವೃತ್ತಿ ತದಾಕಾರ ಆಗ್ಬೇಕಲ್ಲ. ಮನಸ್ಸಿನಾಗ ಹಿಡ್ಕೊಂಡದನ್ನೆಲ್ಲ ಕೈ ಬಿಟ್ಟಾಗ ವೃತ್ತಿ ತದಾಕಾರ ಆಕತಿ. ಮನಸ್ಸಿನಾಗ ಈ ಶಿವಭಾವ ಇಟ್ಕೊಂಡು ಹಂಗೆ ಶಿವ ಅನ್ಕೊಂತ ಕುಂತ್ರೆ ಬರ್ತೈತೆ ನಿನಗೆ ಅನುಭವಕ್ಕೆ ಬರ್ಬೇಕಿಲ್ಲಿ. ಬಿಡೋದನ್ನು ನೀ ತಪ್ಪು ತಿಳುವಳಿಕೆಯಿಂದ ನಾನು ಅಂತ ನಾಮರೂಪಗಳ ಭಾವ ಹಿಡ್ಕೊಂಡು ಕುಂತಿಯಲ್ಲ, ನಾವು ತೆಗೆದಾಗ್ತದೆ. ಕೃಷ್ಣ ಅನ್ಕೂಲೆ ನಾವು ನವಲಿಗಿರಿ ಚುಟ್ಕೊಂಡವ, ದ್ವಾಪಾರ ಯುಗದನ್ನವ, ಅದನ್ನ ಕಲ್ಪನಾ ಮಾಡ್ಕೊಂತ ಕುಂತೀನಿ. ಅದಕ್ಕೆ ಅಜ್ಜ ಅವ್ರಿಗೆ ಅವರು ಸುರೇಂದ್ರ ಶಿವರಾಜ್ ದೇಸಾರ್ ಅವ್ರಿಗಿಂತ 10 ವರ್ಷ ಎಮ್ಮೆ ಸಂಸ್ಕೃತ ಪಂಡಿತರು. ಅಪ್ಪ ಅವ್ರು ಈ ಕೃಷ್ಣ ಶಬ್ದದ ಅರ್ಥ ಅದು ಹೇಳಿದ ಕೂಡಲೇ ಅಯ್ಯೋ ಸುಳ್ಳ ನಾವು ಆ ವಿಷಯ ಎಲ್ಲ ಇದರಕ್ಕಳನ್ನೆಲ್ಲ ಕೃಷ್ಣ ಅನ್ಕೂಲೆ ನವಲಿಗಿರಿ ಚುಚ್ಕೊಂಡವನ ದ್ವಾಪಾರ ಯುಗದ ಚಿತ್ರಣ ಅಂತ ತಿಳ್ಕೊಂಡಿದ್ದೆಲ್ಲ ನಾವು. ಕೃಷ್ಣ ಶಬ್ದದ ಅರ್ಥ ಸದಾ ಆನಂದಮಯವಾಗಿರ್ತಕ್ಕಂಥ ಇರು. ರಾಮಂದ್ರು ಅದ ದಶರಥನ ಮಗ ಅಲ್ಲ ಅವ. ರಾಮ ಅನ್ಕೂಲೆ ಬಿಲ್ಲು ಬಾಣ ಹಿಡ್ಕೊಂಡವ, ಅದಕ್ಕೆ ಗುಡಿ ಕಟ್ಕೊಂತ ಹೊಂಟಿ. ರಾಮ ಮಂದಿರ ಅಂದ್ರೆ ನಿನ್ನ ಎಲ್ಲೈತಿ ಅಂದ್ರೆ ಪರಿಶುದ್ಧವಾದ ಅಂತಃಕರಣನ ರಾಮ ಮಂದಿರ. ಅಲ್ಲಿಲ್ಲ, ಅದು ಅಯೋಧ್ಯೆ ಅಂತ ಅದರ ಅರ್ಥನೂ ಹೇಳ. ನಿರಂಜನ ಪೂರ್ಣಂತೆ ಅದನ್ನು ಬಿಚ್ಚಿ ಯಾವುದು ಕಲ್ಪನಾ ಇಲ್ಲದ ಸ್ಥಿತಿ ಏನೈತಿಲ್ಲ ಅದು ಅಯೋಧ್ಯೆ ಅಂತ. ಕಲ್ಪನಾರಹಿತ ಸ್ಥಿತಿಯೊಳಗೆ ರಾಮನ ಮಂದಿರ, ಅಲ್ಲಿ ದರ್ಶನಕ್ಕೈತಿ ನಿನಗೆ, ಆರಾಮಿನ ಅನುಭವಕ್ಕೈತಿ. ರಾಮ ಅಂದ್ರೆ ದಶರಥನ ಮಗ ಅಂತ ತಿಳ್ಕೊಂಡಿದ್ದೆ. ಆ ಸ್ಥಿತಿಯನ್ನು ಅವರು ಹೊಂದಿದ್ರು. ಎಷ್ಟೋ ಅನುಭವಿಗಳದನ್ನು ಮಾಡಿಕೊಂಡು ಎಲ್ಲರೂ ಆರಾಮ ಸ್ವರೂಪಿಗಳದವರು. ಆ ರಾಮ ಸ್ವರೂಪಿಗಳೇ ಅದೇವು ನಾವು ಈ ಹೆಣದ ಸ್ವರೂಪ ಎಲ್ಲ ಈ ಸಂಬಂಧ ತಪ್ಪಿಸ್ಬೋದನ್ನು.
ಯಾವಾಗ ಇದರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗಿದ್ದೇನೋ ಅಂತ ಉತ್ಕಟ ಇಚ್ಛಾ ಇದ್ರೆ ಬರ್ತೈತಿ ಅದು. ಮತ್ತು ಇದರಾಗಿ ಇಟ್ಕೊಂಡು ನಾವು ಏನಾರು ಹೊಂತೇನೆ ನಾವು ಮೂರ್ಖರವರು. ಈ ಶರೀರ ಭಾವ ಇಟ್ಕೊಂಡು ಏನಾರ ಹೊಂದಬೇಕನ್ನ ಅವರು ಮೂರ್ಖರು ಅಂತ. ಇದರ ಸಂಬಂಧ ಎಲ್ಲ ತಪ್ಪಿಸ್ಬೇಕು. ದೇಹ ಭಾವ ನಡಿಯೇ ದುಃಖದ ಕೇಡು ಅಂತ. ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ಈ ದೇಹದ ಆತ್ಮ ಭಾವನೆಯನ್ನು ಕೈ ಬಿಡದು. ನೋಡು, ನೀ ದಿನನಿತ್ಯ ನೀನಾಗಿದ್ದಾಗ ಆರಾಮಿರ್ತೀಯೋ, ಶರೀರ ನೀನಾಗಿದ್ದಾಗ ಆರಾಮಿರ್ತೀಯ. ನಿದ್ದೆ ಹತ್ತಿದಾಗ ಅಲ್ಲಿ ಹೆಣ್ಣಾಗಿದ್ದೇವೆ, ಏನು ಗಂಡಾಗಿದ್ದೇವೆ, ಸೌಕಾರಾಗಿದ್ದೇವೆ, ಏನು ಬಡವಾಗಿದ್ದೇವೆ, ಮುದುಕಾಗಿದ್ದೇವೆ, ಏನು ಹರಿದವಾಗಿದ್ದೇವೆ, ಅಲ್ಲಿ ಏನಾರು ಆಗಿದ್ದೇನೆ, ಅಲ್ಲಿ ಏನೂ ಆಗಿದ್ದಿಲ್ಲ ಅಂತ ಆರಾಮಿದ್ದೀನಿ, ಆರಾಮನ ಇದ್ದೀನಿ. ಯಾಕೆ ಅನ್ಯ ಭಾವನೆಗಳನ್ನ ನಿದ್ದೆಯೊಳಗೆ ತಿಳಿಯಲೇ ಅಜ್ಞಾನದೊಳಗೆ ಇದ್ದೆ ಹಂಗೆ ಬಿಟ್ಟಾಗ. ಇನ್ನು ಜ್ಞಾನ ಸ್ಥಿತಿಯೊಳಗೆ ಇದು ನಾನು ಅಂತ ತಿಳ್ಕೊಂಡು ಇರಕಾಕೈತೇನೆ, ಆರಾಮ ಇರಕಾಕೈತೇನೆ. ಶರೀರ ಸಂಬಂಧ ತಪ್ಪಿಸ್ಕೊಂಡವ್ರು ಆರಾಮದಾರೋ, ಶರೀರ ಸಂಬಂಧ ಇಟ್ಕೊಂಡವ್ರು ಆರಾಮದಾರ ನೋಡ್ಕೊಟ್ಟು. ನೀವು ಸಂಬಂಧ ಇಟ್ಕೊಂಡು ನೋಡು, ಬಿಟ್ಟು ನೋಡು. ಈಗ ಸದ್ಯ ಇದು ಸಂಬಂಧ ಭಾವ ಎಚ್ಚರಿದ್ದು ಇದರ ಸಂಬಂಧ ತಪ್ಪಿಸ್ಬೇಕು. ಈ ಅಭ್ಯಾಸ ಮಾಡಿದವ ಅವ ಯೋಗಿ. ಈಗ ಇದರ ಸಂಬಂಧ ತಪ್ಪಿಸ್ಕೊಳಕ್ ಬರ್ಬೇಕು ನಾವು. ಅಷ್ಟೊಂದು ತಯಾರಿ ಇರ್ಬೇಕು ನಾವು. ಅವು ಜನ್ಮಾಂತರ ಅಭ್ಯಾಸ ಮಾಡಿದಾಗ ಬರ್ಬೇಕು. ಅದು ಶರೀರ ಸಂಬಂಧ ತಪ್ಪಿಸ್ಕೊಂಡು ಸಟಕ್ಕಿನ ಅದರ ಕಡೆ ಲಕ್ಷ್ಯ. ಯಾವಾಗಲೂ ಹಂಗಿರ್ತೈತಿ. ಜ್ಞಾನಿ ಸ್ಥಿತಿ ಹೆಂಗಿರ್ತೈತಿ ಅಂದ್ರೆ, ಕಾಕಾಕ್ಷಿ ಅಂತಾರೆ. ಕಾಗಿಗೆ ಎರಡು ಕಡೆ ಕಣ್ಣು ಐತೆ ಅಂದ್ರು ಅದು ಒಂದ ಕಣ್ಣಾಗ ಎರಡು ಕಡೆ ಹೊಡ್ಸಾಡ್ತೈತೆ. ಅದು ಗುಡ್ಡಿ ಒಂದೇ ಇರ್ತೈತೆ ಅದಕ್ಕೆ. ನೋಡ್ರಿ ನೀವು, ಅದು ಕಾಗಿ ಹಿಂಗ ಮಾಡ್ತಿರ್ತೈತಲ್ಲ, ಅದು ಒಂದೇ. ಅದಕ್ಕೆ ಹಿಂಗ್ ಮಾಡಿದ್ರೆ ಹಿಂಗ ಈ ಕಡೆ ಹಂಗ ಜ್ಞಾನಿ ಈ ಕಡೆ ಲಕ್ ಕೊಡ ಮತ್ತು ಸಡಕ್ನ ಸ್ವರೂಪದ ಕಡೆ ಲಕ್ ಇರ್ತದೆ. ಅದನ್ನ ಈ ಕಡೆ ಲಕ್ ಕೊಟ್ಟ ಮತ್ತೆ ಇದ್ರ ಕಡೆ ಲಕ್ ಇರ್ತೈತೆ. ಸಟಕ್ನ ವ್ಯವಹಾರ ಕೂಡ ಮಾಡಿದವನು ಮತ್ತೆ ಬಿಡು ಪುರುಷೋತ್ತರಿ ತನ್ನ ಭಾವದಾಗ ಉಳ್ಕೊತಾನ. ಆ ಗತ್ತ ಜ್ಞಾನಿಗೆ. ನಮಗದು ಗೊತ್ತಿಲ್ಲ, ಅಜ್ಞಾನದ ನಮ್ಮ ಬಗ್ಗೆ. ನಮ್ಗೆ ಇದ ಸುಖರೂಪ, ಇದ ಖರೆ ಅಂತ ವಿವೇಕ ಇಲ್ಲದವ್ರಿಗೆ ಇದು ಒಂದೇ ದಾರಿ, ಒಣ್ವೇ ಇದರಾಗ ಇರ್ತೈತಿ. ಅವಾಗ ಅಂತರಂಗದಲ್ಲಿ ಅಂತರಾತ್ಮ ಸ್ಥಿತಿ ಒಳಗೆ ಇದ್ದುಕೊಂಡು ವ್ಯವಹಾರ ಮಾಡ್ತಿರ್ತಾನ, ಜಗತ್ತಿನ ಬೋಧ ಮಾಡ್ತಿರ್ತಾನ. ಹೇಳೋದು ಎಲ್ಲಾದ್ರೂ ಹೇಳಿದ್ರು ಮತ್ತೆ ಸಟಕ್ನ ಆ ತನ್ನ ಭಾವದಾಗ ಉಳ್ಕೋತ. ಆ ಅಭ್ಯಾಸ ಹೋಗಿರ್ತೈತಿ. ನಿರಂತರ ಜನ್ಮಾಂತರ ಅಭ್ಯಾಸ ಮಾಡಿದಾಗ ಅದು ಬರ್ತೈತಿ ನಮಗೆ. ಒಂದೇ ದಿನ 2 ದಿನ ಕೇಳಿರೋದು ಬರೋದಿಲ್ಲ. ಅದು ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಅಂದಾಗ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ನಮಗೆ ಬರ್ತದೆ. ಅದು ನಿರಂತರ ಪ್ರಯತ್ನ ಮಾಡಬೇಕು. ಸಾಧ್ಯದ, ಎಲ್ಲರಿಗೂ ಸಾಧ್ಯದ, ಆದ್ರೆ ಕಠಿಣ ಸಾಧ್ಯ. ಸುಲಭ ಸಾಧ್ಯ ಅಲ್ಲ, ಅದು ಕಠಿಣ ಸಾಧ್ಯದ. ಏನು ಕೇಳಿದಾಕ್ಷಣ ಆಗುವುದಲ್ಲ. ಒಳಗೆ ಅಂತರಂಗದಲ್ಲಿ ಅದರ ಒಲವು ಬೇಕು. ಅದನ್ನು ನಾವು ಸಾಧಿಸಬೇಕಾತಂದ್ರೆ, ನನ್ನಲ್ಲೇ ಐತಿ ನನಗೆ ಬೇಕಾದದ್ದು, ಅನ್ಯದ್ರೊಳಗೆ ಇಲ್ಲ ಅನ್ನುವಂಥ ಅನುಭವ ಗಟ್ಟಿ ಮಾಡ್ಕೊಳ್ಳೋ ಅಭ್ಯಾಸ ಒಳಗೆ ನಡಿಬೇಕು ನೋಡ್ರಿ. ಅಭ್ಯಾಸ ಆಂತರಿಕವಾಗಿ ಅಂದಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರುತ್ತೆ. ಹೊರಗೇನು ಇಲ್ಲ ಇದ್ರಾಗ. ಏನು ಮತ್ತು ಮಂದಿ ಕಣ್ಣಾಗ ಏನು ಗೊತ್ತಿಲ್ದಂಗೆ ಇರ್ತಾನ. ಅರಿಯದ ಮೂಢನ ಪರಿಗಳು ನಿಜವನ್ನ ಅರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದು ಉಂಡುಟ್ಟು ಸಂಚರಿಪನು. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾನೆ. ಹೌದಪ್ಪನ ಕೂಡ ಹೌದಪ್ಪ, ಅಲ್ಲಪ್ಪನ ಕೂಡ ಹೌದಪ್ಪ. ಯಾರು ಹೆಂಗಿರ್ತಾರೆ ಹಂಗೆ ಇರ್ತಾನೆ. ಯಾರು ತಿಳ್ಕೋಬೇಕು, ಸುಖಿಗಳಾಗಬೇಕನ್ನೋರ್ಗೆ ಅಷ್ಟ ಇದನ್ನ ಹೇಳ್ತಾನೆ. ಕಂಡಲ್ಲಿ ಇದನ್ನ ಮಾತಾಡಕ್ ಹೋಗುದಿಲ್ಲ ನಾವು. ಏನು ಅಜ್ಜವ್ರು ಅದನ್ನ ಕಂಡಲ್ಲಿ ಇದನ್ನ ಹೇಳುದಿಲ್ಲ ಅಂತ ಹಾನಿ ಮಾಡಿರಪ್ಪ ನೀವು. ಅಜ್ಞಾನಿಗಳ ಮುಂದೆ ಹೇಳಿರೋರಿಗೆ ಗೊತ್ತಾಗೋದಿಲ್ಲ. ಇದು ಅವು ವಿರೋಧ ತಿಳ್ಕೊತಾರೆ, ಹೌದಿಲ್ಲ? ಅದಕ್ಕೆ ಇದನ್ನ ಹೇಳಕ್ ಹೋಗ್ರಿ. ಯಾರು ತಿಳ್ಕೋಬೇಕು, ಸುಖಿಗಳಾಗಬೇಕನ್ನ ಅವ್ರಿಗೆ ಅಷ್ಟ ಇದನ್ನ ತಿಳಿಸ್ಕೊಡ್ಬೇಕು. ಬಾಕಿಗಳು ಜಗತ್ತಿನ ಕೂಡ ಜಗತ್ತಿನಾಗಿದ್ದು ನಮ್ಮ ಗತ್ಯಾಗ ನಾವು ಇರಕ್ಕೆ ಕಲಿಬೇಕು. ನಮ್ಮ ಗತ್ತು ಯಾವುದಂದ್ರೆ ಯಾವಾಗಲೂ ಸ್ವರೂಪದ ನೆನವಿನಾಗಿರ್ಬೇಕು. ಈ ಗತ್ತಿನಾಗ ಗತ್ತು ಕಲಿಬೇಕು. ಇದೆಲ್ಲ ನಾಶಕತಿ, ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ಅನಿತ್ಯ ಐತಿ, ದುಃಖ ರೂಪ ಐತಿ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗದಾಗ ಸುಖ ಆಗಿಲ್ಲ. ಅಂದಿಂದ ಒಳಗೆ ಅಂತರಾತ್ಮನೊಳಗೆ ಐತಿ. ನಮ್ಮ ಅಂತರಂಗದಲ್ಲಿ ಅದು ಅನುಭವ ಬರ್ತೈತಿ. ಬಹಿರಂಗದ ಕಡೆಗೆ ಹೋಗಬೇಡ. ಮನಸ್ಸ ನಿನ್ನೊಳಗೆ ನೀನು ನೋಡ್ಕೋ. ಅದು ಹೋಗೋದು ಬಿಡ್ತಿ ಅಂದ್ರೆ ಅಲ್ಲಿ ಆರಾಮನ ಇರ್ತದೆ. ಇಂದ್ರಿಯಗಳ ವ್ಯಾಪಾರ ಮಾಡಕ್ಕೆ ಶುರುವಾಕಂದ್ರೆ ದನು ಆಕೈತಿ. ದನ ಯಾಕೆ ನಾವು ದನಿತೇವೆ, ಯಾಕೆ ಕಷ್ಟಪಡ್ತೇವೆ ಅಂದ್ರೆ ಇಲ್ಲದಲ್ಲಿ ಹುಡುಕಾಕೈತಿ. ಇಂದ್ರಿಯ ಸಂಪರ್ಕ ಭೋಗ, ಅದರಿಂದನ ದನು ಆಕೈತಿ. ಎದರಿಂದ ದನು ಆಕೈತಿ ಅಂದ್ರೆ ಇದರಿಂದನ ಆಕೈತಿ ನೋಡ್ರಿ. ಇದನ್ನ ಮಾಡ್ಲಿಲ್ಲ ಅಂದ್ರೆ ದನು ಆಗೋ ಪ್ರಸಂಗ ಬರೋದಿಲ್ಲ ನಿನಗೆ. ಯಾಕೆ ಮಾಡಕ್ ಹೋಗಿದ್ದೀವಿ ಅದನ್ನು ಹೇಳ ಮತ್ತು ಅದನ್ನ ಮಾಡ್ತೇನೆ. ಮತ್ತು ಅಜ್ಞಾನ, ಅದರಾಗ ಸುಖ ಸಿಗ್ತೈತಿ ಅನ್ನುವಂಥ ಬುದ್ಧಿ ಐತಿ.
ಅದು ಲೋಪ ಆಗ್ಬೇಕು ನೋಡ್ರಿ. ಅನ್ಯದರಿಂದ ಸುಖ ಸಿಗತೈತಿ ಅನ್ನುವಂಥ ಬುದ್ಧಿ ಲೋಪ ಆದಾಗ ಇಂದ್ರಿಯಗಳೇ ಅಪಾರ, ಮನುಷ್ಯನೇ ಅಪಾರ ಬಂದಕ್ಕೈತಿ. ಆ ಜ್ಞಾನ ನಮ್ಮಲ್ಲಿ ಜಾಗೃತ ಆಗಬೇಕು. ಅದನ್ನು ಜಾಗೃತ ಮಾಡಿಕೊಳ್ಳೋ ಸಂಬಂಧ ಇದು ಅಧ್ಯಾತ್ಮದ ವ್ಯವಸಾಯ. ದಿನನಿತ್ಯ ಯಾಕೆ ಇದನ್ನು ನಾವು ಹೇಳೋದು ಕೇಳೋದು ಮಾಡಬೇಕಾಗಿತ್ತು ಅಂದರೆ, ಮನಸ್ಸು ವಿಷಯದ ಕಡೆಗೆ ಹೋಗದಂಗೆ ಅದರ ತಿಳುವಳಿಕೆ ಅದಕ್ಕೆ ಕೊಡಬೇಕಾಗಿತ್ತು. ಅದ್ರಾಗ ಏನೂ ಲಾಭ ಇಲ್ಲ, ಸುಳ್ಳ ವ್ಯರ್ಥ ಶ್ರಮ. ಏನ್ ಖಾಲಿ ಕಟಿಪಿಟಿ ನಿಂದೆ ಮಾಡೋದೆಲ್ಲ ಬರೀ ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಹೋಗೋದ್ರಿಂದ ಇಲ್ಲಿವರೆಗೂ ಯಾರಿಗೂ ಸುಖ ಶಾಂತಿ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ನೀ ಬೇಕಾದಷ್ಟು ಜನ್ಮ ಹುಟ್ಟಿ ಬಂದು ಮಾಡೋದು ಅದರಿಂದ ಯಾರೂ ಉದ್ಧಾರ ಆಗಿಲ್ಲ, ಅದರಿಂದ ವಿಮುಖ ಆಗ. ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತ ಅಂತ ಯಾಕೆ ಹೇಳ್ಯಾರ? ನಿಜಗುಣ ಇದ್ರಾಗ ಹೇಳ್ಯಾರ. ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತ ಒಳ್ಳೆಯ ಬಟ್ಟೆಯ ನಾರೆಯುತ್ತ. ಒಳ್ಳೆಯ ಬಟ್ಟೆ ಅಂದ್ರೆ ಮಾರ್ಗ, ಸುಖದ ಮಾರ್ಗ ಯಾವುದು ಅನ್ನೋದನ್ನ ವಿಚಾರ ಮಾಡು. ಇದು ಸುಖದಾಯಕವಾದದ್ದು, ದುಃಖದಾಯಕವಾದದ್ದು. ನಾವು ಮಾಡುವ ವ್ಯವಹಾರ ಏನು ಮಾಡಾಕತ್ತೇವ, ಇದು ಸುಖದೆಡೆಗೆ ಒಯ್ತೈತೆ, ದುಃಖದೆಡೆಗೆ ಒಯ್ತೈತೆ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಯಾರಿಗೆ ಸುಖ ಕೊಟ್ಟೈತೆ? ಅದಕ್ಕೆ ಅದರಿಂದ ಹಿಂದಕ್ಕೆ ಸರ್ಕೋ ಅಂತ ಎಚ್ಚರಿಕೆ ಕೊಡುವಂತ ಬಂದ. ಹಿಂದಕ್ಕೆ ಸರ್ಕೋಬೇಕಾದ್ರೆ ದೋಷ ಕಾಣ್ಬೇಕಲ್ಲ ನಾವು. ರೂಪದಾಗಿರ್ಲಿ, ಗಾಯನದೊಳಗಿರ್ಲಿ, ರುಚಿಯೊಳಗಿರ್ಲಿ, ವಾಸನೆಯೊಳಗಿರ್ಲಿ, ಸ್ಪರ್ಶದೊಳಗಿರ್ಲಿ, ಅವಾಗ ಅದರ ಬಗ್ಗೆ ಚೆಂದಾಗಿ ವಿಚಾರ ಮಾಡಿ ನೋಡ್ಕೊ. ಎಲ್ಲ ವಿಚಾರ ಮಾಡಿ ನೋಡಿದಾಗ ಎಲ್ಲಿ ನಿನಗೆ ಹಿತ ಆಯಿತು ನೋಡು. ಅವನು ಮಾಡೋದ್ರಿಂದ ಹಿತ ಆಗಿದೆ. ಇಲ್ಲಿ ತನಕ ಮಾಡಿದೆಲ್ಲ, ಎಷ್ಟು ಜನ್ಮಗಳ ಹುಟ್ಟಿ ಬಂದು ಮಾಡಿದೆ, ಹಿತ ಕೊಟ್ಟವ ನಿನಗ. ಯಾವುದೇ ಇಂದ್ರಿಯ ಸಂಪರ್ಕಕ್ಕೆ ಹೋಗ ಹಿತ ಕೊಟ್ಟದೆ ನಿನಗೆ. ಕಡಿಕೆ ಏನಕೈತಿ? ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ತಿನ್ನುವುದರಿಂದ ಸುಖ ಇದೆ. ಮೊದಲೇ ತುತ್ತಿನಲ್ಲಿ ಇದ್ದಂಥ ರುಚಿ ಕೊನೆ ತುತ್ತಿಗೆ ಉಳಿತಿದ್ದೇನು? ವೈಕ್ ಸಾಕಾಗಬಾರ್ದು ನಿನಗೆ, ಹೌದಿಲ್ಲ? ಸಾಕಾಕೈತದ ಇಂದ್ರಿಯ ಸಂಪರ್ಕಕ್ಕೆ ಹೋಗ ಸಾಕು ಅನಿಸ್ತತಿಲ್ಲ. ಬಿಟ್ಟುಕೊಟ್ಟು ಎಲ್ಲಿ ಹೊಕ್ಕಿ ಮತ್ತೆ ಅದನ್ನ ಬ್ಯಾಸರಕೈತಿ ಅದನ್ನ ಮಾಡೋದ್ರಿಂದ. ದನದಿಲ್ಲ, ಬಾಳೆ ಮಾಡಿ ದನು ಅಥವಾ ದನು ಹೋತೋ ಹೇಳು. ಬಾಳೆ ಅಂದ್ರೆ ಇದ ಆಯಾ ಇಂದ್ರಿಯಗಳ ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು, ಇದ ಬಾಳೆ. ಇದಕ್ಕಿಂತ ಹೆಚ್ಚಿನ ಏನಾರ ಐತೆನ? ಎಲ್ಲಾ ಲೋಕದವ್ರು ಹೆಣೆ ಬರ ಇದೈತಿ. ಎಷ್ಟು ಲೋಕ ಅದಾವಂತಿ, ಎಲ್ಲಾ ಲೋಕದವ್ರು ಇದ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದು. ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಗುಹ್ಯ ಲಂಪಟದ ಬದುಕು ಅಂತ. ಬರೇ ಇಂದ್ರಿಯ ಸಂಪರ್ಕ ಹೋಗದಾಗ ಸುಖ ಸಿಗ್ತೈತೆ. ಬರೇ ಅದನ್ನು ಬಿಟ್ಟು ಮತ್ತೊಂದು ಏನಾರ ಐತಿ, ಹೊಸಾದ ಏನೈತೆ? ಮಾಡಿದ್ದ ಮಾಡೋಕೆ ಸುಭಾಯದಾಸ. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಏನು ಕಂಡಿ ಅದ್ರಾಗ? ಇಷ್ಟು ದಿನ ಬದುಕಿ ಅದ್ರಾಗ ಏನು ನೋಡ್ಕೊಂಡು ಏನು ಕಂಡಿ ಅಂತೀರಿಲ್ಲೋ? ಇಷ್ಟು ದಿನ ಇಲ್ಲೇ ಇದ್ದ ಏನು ಕಂಡಿ? ಆನಿ ಗಟ್ಟಿ ಮಾಡಿ ಮುಂದೆ ಇದನ್ನು ನಂಬಿಕೊಂಡೆ, ಕಷ್ಟದ ಸಂಸಾರ ನಂಬಿಕೊಂಡೆ, ನಿನ್ನ ಎಲ್ಲ ಕಿಮ್ಮತ್ತನ್ನು ಕಳ್ಕೊಂಡೆ, ಬಲ್ಲ ಶಿವಾನಂದನ ಕಳ್ಕೊಂಡೆ. ನಾಳೆ ಯಮ ಒದಿವ ಕುಂಡ್ಕುಂಡಿ ಅಂತ ಪದ ಅಂತಾರ, ಸದಾಶಿವ ಬರ್ದಾರಲ್ಲ, ಅದಿಲ್ಲ? ಯಮನ ಕೈಯಾಗ ಸಿಗಿದೆ, ಸಿಕ್ಕು ಒದ್ಯಾಡ್ತಿ ಅಲ್ಲೋ. ಮಾಡಿದ ಕರ್ಮ ಏನೇನು ಮಾಡಿ ಅದನ್ನೆಲ್ಲ ಮತ್ತಲ್ಲಿ ಚಿತ್ರಗುಪ್ತರು ಮರು ಐತೇನ ಅಲ್ಲಿ ರೆಕಾರ್ಡ್ ಇರ್ತೈತಿ. ನೀ ಮಾಡಿದ್ದು ದಾಖಲಾತಿ, ಅದಕ್ಕೆ ಅನುಗುಣವಾಗಿ ನಿನಗಳು ಅವು ಕಾಕೊಂಡು ಕುಂತಾವು. ಎಂತೆಂಥ ಜನ್ಮಗಳು ಯಾವ ಕರ್ಮಗಳನ್ನು ಮಾಡಿರ್ತೀನಿ. ಮರು ಇಲ್ಲೇನಾರ ಮಾಡ್ಬೋದು ನೀ, ಖತರ್ನಾಕ ಲಂಚ ಕೊಟ್ಟ, ಅಲ್ಲಿ ಏನು ಮಾಡೋಕ್ಕಾಗೋದು. ಅದನ್ನು ಅನುಭವಿಸೇ ತಿರ್ಬೇಕು. ಯಾರೂ ಹೊರ್ತಲ್ಲ. ಕರ್ಮದ ಕೋಡ್ನ್ಯಾಗ ಪಾರ ಆಗೋದು ಭಾಳ ಕಠಿಣ, ಸಾಧ್ಯನೇ ಇಲ್ಲ. ಜ್ಞಾನ ಮಾಡ್ಕೊಂಡಾಗ ನಿನಗೆ ಹೆದರಿಕಿಲ್ಲ. ಇದ್ರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ಯಮನ ಹೆದರಿಕೆ ಎಲ್ಲೈತಿ ನಿನಗೆ, ಹೌದಿಲ್ಲ? ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡಾಗ ಇದೆಲ್ಲ ಆರೋಪ ಮಾಡ್ಕೊಂಡು ಕುಂತಿಲ್ಲ, ಅವಾಗ ನಿನಗಿದು ಬಾಧೆ ಆಕೈತಿ. ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟ ಮ್ಯಾಗ ಇದ್ರ ನಿನ್ನ ಸಂಬಂಧ ಏನು? ಅದಕ್ಕೆ ಮುಕ್ತಿ ಅಂತಾರೆ. ನಾನು ಅಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಳಕನ ಮುಕ್ತಿ ಅಂತಾರೆ. ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ನಿನಗೆ ಬಂಧನಾಗೈತಿ. ಹುಟ್ಟು ಸಾವುಗಳಿಗೆ ಒಳಗೆ ಹಾಕೊಂಡು ಕುಂತೀನಿ, ಆರೋಪ ಮಾಡ್ಕೊಂಡು ಕುಂತಿದ್ದ ನಾನು ನನ್ನದು ಅಂತ ತಿಳ್ಕೊಂಡೆ. ಇದು ನಾನು ಅಲ್ಲ, ನನ್ನದು ಅಲ್ಲ ಅಂತ ತಿಳಿದ ಸಂಬಂಧ ತಪ್ಪಿಸ್ಕೊಂಡ ಅವಾಗ ಯಾವ ಬಂಧನನೂ ಇಲ್ಲ, ಅವಾಗ ಮೋಕ್ಷನೂ ಇಲ್ಲ ಅಂತ. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ.
ಅದಕ್ಕೆ ಇದನ್ನೆಲ್ಲ ನೀನು ಯಾರು, ನೀನು ಅಲ್ಲದ್ದು ಯಾವುದು, ಇದನ್ನ ಎಚ್ಚರ ಯಾವ್ದು ಕೂಡಲೇ ಬೆಳಗಿನ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಕೂಡಲೇ ಇದೇ ನೆನಪ ಬರ್ಬೇಕು ನಮ್ಗೆ. ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು ವಿನೂತ ಗುರುಮೂರ್ತಿಯನ್ನು ಅಂತ ಅದನ್ನು ಯಾರು ತಿಳ್ಕೊಂಡಿರ್ತಾರಂತ ಶ್ರೇಷ್ಠವಾದಂಥ ಗುರುವಿನ ವಿಚಾರಗಳನ್ನು ನೆನಪು ಮಾಡ್ಕೋ ಅಂತ ಹೇಳಿ ಅಂದಾಗ ನಿನಗೆ ಅದು ಹೊಳಿತೈತೇನೆ. ಎಚ್ಚರದಲ್ಲಿ ಏನು ಹೇಳ್ತೇವೆ, ಬರೀ ಬಾಳೆ ಸುದ್ದಿ ನಾನು ಒಳಗೆ ಏನು ಇರ್ತೈತಿ. ಮಲ್ಕೊಳ್ಳೋ ಮುಂದೆ ಏನು ನೆನಪು ಮಾಡ್ಕೊಂತ ಮಲ್ಕೊಂಡಿರ್ತಾನ, 7 ಕಾಲಕ್ಕೆ ಅದ ಬಂದು ನಿಂದಿರ್ತೈತಿ. ಅಂತ್ಯಮತಿ ಸಾಗತಿ ಹಂಗೆ ಶರೀರ ಬಿಡೋ ಮುಂದೆ ಏನು ನೆನಪು ಮಾಡ್ಕೊಂತ ಶರೀರ ಬಿಡ್ತಿ, ಅದಾಗಿ ಬಿಡ್ತಿ. ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ. ಅವಾಗ ಇದ್ರ ನೆನಪು ಬರಬೇಕಲ್ಲ, ಸ್ವರೂಪದ ನೆನಪು ಬಂದಾಗ ನೀನು ಮುಕ್ತ. ಅದನ್ನ ನೆನಪು ಬರ್ಬೇಕಾದ್ರೆ ಇಡೀ ಜನ್ಮದ ಪರ್ಯಂತರ ಯಾವುದನ್ನ ನೀನು ಮುಖ್ಯವಾಗಿ ಇಟ್ಕೊಂಡ ಅಭ್ಯಾಸ ಮಾಡಿರ್ತೀವಿ ಅದೇ ಬಂದು ನಿಂತೈತಿ. ಬರೀ ಬಾಳೆದಾಗ ಆಸಕ್ತಿ ಇತ್ತಂದ್ರೆ ಅದು ಬಾಳೆ ಇವ ಬಂದು ಹೊಲ ಮನಿ ಬದುಕು ಬಾಳೆ ಅವ ನೆನಪಿಗೆ ಬರ್ತದೆ. ಇವು ಬರಬಾರ್ದು ನಿನಗೆ. ಬಂದ್ರೆ ನಿನ್ನ ದುರ್ದೈವಪ್ಪ ಇದು, ಮತ್ತಿದು ಹೊಣ್ತಿದ್ದು. ಅದೇ ನೆನಪಿನಾಗ ಯಾವ ಶರೀರ ಬಿಡ್ತಾನೆ ಅದಾಗ ಬಿಡ್ತಾನ. ಮತ್ತೆ ಎದ್ರಾಗ ಆಸಕ್ತಿ ಇರ್ತೈತಿ. ನಾವು ಹೊಲ ಅನ್ನೋ ನಾಳೆ ತೋಳ ನರಿಯಾಗಿ ಹುಡ್ತಾವ ನೋಡ್ಲಿ, ಅವ ಭೂಮಿಯಾಗ ತಿರುಗು ಹಂಗ, ಹೌದಿಲ್ಲ? ಅದ್ರಾಗ ಹೆಸನ ನಾವು ಇವು ಸ್ತ್ರೀ ಪುರುಷರ ವ್ಯಾಮೋಹ ಇದ್ದದ್ದು ಅವುಗಳು ಕೂದಲ್ದಾಗೇನು ಏನು ಕುರಿಯಾಗಿ ಹುಡ್ತಾವ ನೋಡ್ಲಿ ಅವು. ಹೌದು, ರಸಿಕ ಮುಷಿಕಾದಿಗಳಾಗಿ ಹುಡ್ತಾವು. ಅದೇ ವ್ಯಾಮೋಹದಾಗಿದ್ದದ್ದು. ಎದರ ನೆನವನಾಗಿರ್ತಿ ಅದ ಜನ್ಮ ನಿನಗೆ ಬರ್ತೈತಿ. ಏನನ್ನು ನೆನವನು ಅಂತಹನಾಗಿ ಅದ್ಭಾವಂ ತದ್ಭವತಿ ಅಂತ. ಅದಕ್ಕೆ ನಮ್ಮ ಸ್ವರೂಪದ ನೆನವು ಯಾವಾಗಲೂ ಇರಬೇಕು. ಅನ್ಯ ಭಾವನೆಗಳನ್ನೆಲ್ಲ ಅಳೆದು ತನ್ನ ಭಾವದೊಳಗೆ ಇರುವ ಅಭ್ಯಾಸ ನಿರಂತರ ಜನ್ಮ ಜನ್ಮಾಂತರ ಮಾಡಿದಾಗ ಇದರಾಗ ಬರ್ಲಾಂಗ ಆಕೈತಿ. ಭವಕ್ಕೆ ಪಳ್ಳಿ ಬರ್ದಂಗೆ ಮಾಡ್ಕೋ. ಅದಕ್ಕೆ ಮುಕ್ತಿ ಅಂತ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ. ಯಾರು ಅದನ್ನು ಮಾಡ್ಕೊಂಡಿರ್ತಾರೆ ಅವರ ಸಂಘ ಮಾಡು. ಅಂದಾಗ ನಿನಗಿದ ದಾರಿ ಸಿಗ್ತೈತಿ. ಪ್ರಾಣ ಹೋಗ್ತೈತಿ ಅಂದ್ರು ಅಂತಹ ಸಂಘವನ್ನು ನಾವು ಬಿಡಬಾರ್ದು. ಬಿಡ. साधु संत महाराज